ಮೇ ಮಾತರಿಶ್ವನ್ನ ಪಿಬತ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸ್ವಪಚಃ ಯಾಪನೀಯಮಿದಂ ದುಃಖಂ ಇತಿ ಮೇ ವರ್ತತೆ ಮತಿಃ ದುಷ್ಕೃತಿಂ ಬ್ರಾಹ್ಮಣಂ ಸಂತಂ ಯತ್ವಾಮಹಮುಪಾಲಭೇ. ನೋಡು ವಿಶ್ವಾಮಿತ್ರ, ಯಾಪನೀಯಮದಂ ಇದಂ ದುಃಖಂ, ಇದು ದುಃಖದ ಪರಿಸ್ಥಿತಿ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಬರಗಾಲ ಹೌದು, ಆದರೆ ನಾಯಿ ಮಾಂಸ ತಿನ್ನೋದು, ಅದಕ್ಕೆ ತಯಾರಾಗೋದು ಯಾಪನೀಯಮಿದಂ ದುಃಖಂ. ಇದನ್ನು ಕಳೆದು ಬಿಡಬೇಕು. ನನಗೆ ಹೀಗನ್ನಿಸ್ತಾ ಇದೆ, ಈ ದುಃಖ ಪರಿಹಾರ ಮಾಡಬೇಕಾದ್ರೆ ನಾನೇ ನಿನ್ನನ್ನು ಕೊಲ್ಲೋದು ಒಳ್ಳೆಯದೋ ಏನೋ. ಹೇಗೂ ಕೆಳಗಡೆ ಇದ್ದೇನೆ, ಇನ್ನಷ್ಟು ಕೆಳಗಡೆ ಹೋದರೆ ನಿನ್ನನ್ನು ಕೊಂದರೆ ಅದಾದರೆ ಉತ್ತಮ. ಕೆಟ್ಟ ಕೆಲಸದಿಂದ ನಿನ್ನನ್ನು ತಡೆದ ಹಾಗಾಗತ್ತೆ. ದುಷ್ಕೃತಿಂ ಬ್ರಾಹ್ಮಣಂ ಸಂತಂ ಯಸ್ತ್ವಾಂ ಅಹಂ ಉಪಾಲಭೇ, ಅದೇ ಒಳ್ಳೆಯದು. ಕೆಟ್ಟ ಕೆಲಸ ಮಾಡುವುದರಿಂದ ತಡೆದ ಪುಣ್ಯವಾದರೂ ಬಂದೀತು. ವಿಶ್ವಾಮಿತ್ರ, ತಡೆಯೋದಂತೂ ಖಚಿತ. ಪಿಬಂತ್ಯೇವೋದಕಂ ಗಾವೋ ಮಂಡೂಕೇಶು ರುವತ್ಸ್ವಪಿ ನತೇಧಿಕಾರೋ ಧರ್ಮೇಸ್ತಿ ಮಾ ಭೂರಾತ್ಮ ಪ್ರಶಂಸಕಃ. ವಿಶ್ವಾಮಿತ್ರರು ಹೇಳ್ತಾರೆ, ಪಿಬಂತ್ಯೇವ ಉದಕಂ ಗಾವಃ, ಹಸುಗಳು ನೀರು ಕುಡಿತಾನೇ ಇರ್ತವೆ. ಮಂಡೂಕೇಶು ರುವತ್ಸ್ವಪಿ, ಚೆನ್ನಾಗಿ ಕಪ್ಪೆಗಳು ಒಟಗುಟ್ಟುತ್ತಿರಲೂ ಲೆಕ್ಕಿಸದೆ ನೀರಂತೂ ಕುಡಿತಾ ಇರ್ತವೆ. ನತೇಧಿಕಾರೋ ಧರ್ಮೇಸ್ತಿ, ಹೇಳಲಿಕ್ಕೆ ನೀನು ಯಾರು? ನಿನಗೆ ಅಧಿಕಾರ ಇಲ್ಲ ಧರ್ಮದಲ್ಲಿ. ಮಾಭೂರಾತ್ಮ ಪ್ರಶಂಸಕಃ, ನೀನು ಆತ್ಮ ಪ್ರಶಂಸೆ ಮಾಡ್ಕೋಬೇಡ. ಸ್ವಪಚಃ ಸುಹೃದ್ಭೂತ್ವಾನುಶೂಚೇ ತ್ವಾಂ ಕೃಪಾಹಿ ತ್ವಯಿ ಮೇ ದ್ವಿಜ ತದಿದಂ ಶ್ರೇಯ ಆಧತ್ಸ್ವ ಮಾ ಲೋಭೇ ಚೇತ ಆದಧಾಃ. ಸುಹೃದ್ಭೂತ್ವ ಅನುಶೋಚೆ, ನಿನ್ನ ಗೆಳೆಯನಾಗಿ ಹೇಳ್ತಾ ಇದ್ದೇನೆ, ನಿನ್ನ ಗೆಳೆಯನಾಗಿ ಹೇಳ್ತಾ ಇದ್ದೇನೆ, ನಿನ್ನಲ್ಲಿ ಕೃಪೆ ಇದೆ ನನಗೆ, ಇಷ್ಟು ಕೆಟ್ಟ ಕೆಲಸ ಮಾಡಬೇಡ. ತದಿದಂ ಶ್ರೇಯ ಆಧತ್ಸ್ವ ಮಾಚ ಲೋಭೇ ಮನ ಕೃತಾಹ, ಲೋಭ ನಿನಗಿರದಿರಲಿ. ಸುಹೃತ್ವಂ ಚೇದಿಚ್ಛಸಿತ್ವಂ ಆಪದೋ ಮಾಂ ತಮುದ್ಧರ ಜಾನೇಹಂ ಧರ್ಮತೋತ್ಮಾನಂ ಉತ್ಸೃಜೇ ಮಾಂ ಸ್ವಜಾಘನೀಂ. ಓಹೋ, ನನ್ನ ಗೆಳೆಯನಾದ್ಯೋ ನೀನು. ಸುಹೃತ್ವಂ ಚೇದಿಚ್ಛಸಿತ್ವಂ, ನೀನು ನನಗೆ ಗೆಳೆಯ ಅಂತ ಆಗೋದಾದರೆ ಈ ಆಪತ್ತಿನಿಂದ ಪಾರು ಮಾಡಿಬಿಡು. ಆ ಆಹಾರವನ್ನು ಕೊಡು, ನಿಂದ್ಯವೋ ಅನಿಂದ್ಯವೋ ಆಹಾರವನ್ನು ತಿಂತೇನೆ, ದೇಹ ಧಾರಣೆ ಮಾಡಿಕೊಳ್ತೇನೆ. ಮುಂದೆ ಈ ಪಾಪ ಪರಿಹಾರ ಆಗೋದಿಲ್ವೋ ನನಗೆ? ಅದರಿಂದಾಗಿ ನೀನು ಗೆಳೆಯ ಅಂತ ನಿನ್ನನ್ನು ಅಂದುಕೊಳ್ಳೋದಾದರೆ ನಾನು ನಿನಗೆ ಹೇಳೋದೇ ಅದನ್ನು. ಸ್ವಪಚಃ ನೈವೋತ್ಸಹೇ ಭವತೋ ದಾತು ಮೇತಾಂ ನೋಪೇಕ್ಷಿತುಂ ಹ್ರಿಯಮಾಣಂ ಸ್ವಮನ್ನಂ ಉಭೌ ಸ್ಯಾವಶ್ವಮಲೇನಾನುಲಿಪ್ತೌ
ದಾತಾ ಚಾಹಂ ತಂಚ ವಿಪ್ರ ಪ್ರತಿಚ್ಛನ್. ಆದರೆ ನಿನಗೆ ಕೊಡಲಾಗುವುದಿಲ್ಲ. ನಾನು ಇನ್ನೊಂದು ರೀತಿಯಿಂದ ಯೋಚನೆ ಮಾಡಲಾ, ನನ್ನ ಅನ್ನವನ್ನು ನೀನು ತಗೊಂಡು ಹೋಗ್ತಾ ಇದ್ದಿ, ನಿನಗೆ ಮಾತ್ರ ಬರಗಾಲನ, ನನಗೂ ಕೂಡ. ನನ್ನ ಅನ್ನವನ್ನು ತಗೊಂಡು ಹೋಗ್ತಾ ಇದ್ದಿ, ನಾನು ತಡಿಲಿಕ್ಕಾಗಲ್ವಾ? ಉಭೌ ಸ್ಯಾವಶ್ವಮಲೆ ನಾನು ಲಿಪ್ತವು. ನಾನೇನಾದರೂ ನಿನಗೆ, ನೀನು ಹೇಳಿದೆಯಲ್ಲ ದಾನ ಕೊಟ್ಟು ಬಿಡು ಅಂತ. ದಾನ ಕೊಡು ಅಂದರೆ ಇಬ್ರಿಗೂ ಪಾಪ ಬರುತ್ತೆ. ಕೊಟ್ಟ ನನಗೆ, ತಗೊಂಡ ನಿನಗೆ, ಇಬ್ರಿಗೂ ಪಾಪ ಬರುತ್ತೆ. ಹೀಗಾಗಿ ಕೊಡಲ್ಲ ಅಂದ ಅವನು. ವಿಶ್ವಾಮಿತ್ರ ಅದ್ಯಾಹಮೇತದೃಜಿನಂ ಕರ್ಮ ಕೃತ್ವ ಜೀವನಶ್ಚರಿಷ್ಯಾಮಿ ಮಹಾಪವಿತ್ರಂ ಸಂಪೂಜಿತಾತ್ಮ ಧರ್ಮಮೇವಾಭಿಪತ್ಯೆ ಯದೇತಯೋರ್ಗುರುನಸ್ತದ್ಬ್ರವೀಹಿ. ಈಗ ಪ್ರಾಣ ಕಳ್ಕೊಳ್ಳೋದು ಒಳ್ಳೆಯದು ಅಂತೆ ನೀನು, ಅಥವಾ ಈಗ ಬದುಕಿ ಮುಂದೆ ತಪಸ್ಸಿನಿಂದ ಎತ್ತರಕ್ಕೇರೋದು ಒಳ್ಳೆಯದು ಅಂತ್ಯ? ಯಾವುದು ಒಳ್ಳೆಯದು ನೀನೇ ಹೇಳು. ಎಲ್ಲವೂ ಸರಿ ಅನ್ಸತ್ತೆ ವಾದ. ಆತ್ಮೈವ ಸಾಕ್ಷಿ ಕಿಲ ಧರ್ಮಮಾಹು ತ್ವಮೇವ ಜಾನಾತಿ ಯದತ್ರ ದುಷ್ಕೃತಂ ಯೋಭ್ಯರ್ಥಯೇದ್ ಭಕ್ಷ್ಯಮಿತಿ ಸ್ವಮಾಂಸಂ ಮನ್ಯೇನ ತಸ್ಯಾಸ್ತಿ ವಿವರ್ಜನೀಯಂ. ಅದಕ್ಕೆ ಅವನು ಹೇಳ್ತಾನೆ, ಆತ್ಮೈವ ಸಾಕ್ಷಿ ಕಿಲ ಧರ್ಮಮಾಹು. ಧರ್ಮಕ್ಕೆ ಯಾವುದು ಸಾಕ್ಷಿ ಅಂದರೆ ನಿಜವಾಗಿ ಆತ್ಮೈವ, ಜೀವಸ್ವರೂಪವೇ ಸಾಕ್ಷಿ. ನಾನು ತಪ್ಪು ಮಾಡ್ತಾ ಇದ್ದೇನೋ ಇಲ್ಲವೋ ಅಂತ ಹೇಳಿ ಅಂತಿಮವಾಗಿ ಜಡ್ಜ್ ಮಾಡಿಕೊಳ್ಳೋದು ನಮಗೆ ನಾವೇ, ಬೇರೆ ಯಾವುದೂ ಅಲ್ಲ. ಹೊರಗಡೆ ಯಾವ ಸಾಕ್ಷಿಯನ್ನು ಉಳಿಸದೆ ತಪ್ಪು ಮಾಡಲಿಕ್ಕೆ ಬರಲ್ವಾ? ಬರುತ್ತೆ. ಆರಾಮವಾಗಿ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ತಪ್ಪು ಮಾಡಬಹುದು. ನಾವು ತಪ್ಪು ಮಾಡಿದ್ದೇವೆ ಅಂತ ಅನ್ನಲಿಕ್ಕೆ ನಮ್ಮದು ಒಂದೇ ಸಾಕ್ಷಿ, ನಮ್ಮ ಹೃದಯ, ನಮ್ಮ ಸ್ವರೂಪ. ಅದು ಬಿಟ್ಟು ಇನ್ಯಾವ ಸಾಕ್ಷಿಯೂ ಇಲ್ಲ. ಅದಕ್ಕೆ ಬಹಳ ಜನ ತಪ್ಪು ಮಾಡಿದವರು ಹೇಳೋದುಂಟು, ಅದು ಪ್ರೂವ್ ಆಗಲಿ ನೋಡೋಣ ಅಂತ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋಲ್ಲ, ಸರಿ ಪ್ರೂವ್ ಮಾಡಿ ನೋಡೋಣ ನಾನು ತಪ್ಪು ಮಾಡಿದ್ದೀನ ಇಲ್ವಾ ಅಂತ. ಅಂದರೆ ಒಂದು ಸ್ವಲ್ಪ ತಪ್ಪು ಮಾಡಿರ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಅಂತ ಅಭಿಪ್ರಾಯ. ಅದರದ್ದು ಇದೆಲ್ಲ ಗೊತ್ತು ಅವನಿಗೆ, ಚಂಡಾಲನಿಗೆ. ಅವನು ಹೇಳ್ತಾನೆ, ಆತ್ಮೈವ ಸಾಕ್ಷಿ ಕಿಲ ಧರ್ಮಮಾಹು ತ್ವಮೇವ ಜಾನಾಸಿ ಯದತ್ರ ದುಷ್ಕೃತಂ. ಪಾಪ ಯಾವುದು ಅಂತ ನಿನಗೇ ಗೊತ್ತು. ಯೋಭ್ಯರ್ಥಯೇದ್ ಭಕ್ಷ್ಯಮಿತಿ ಸ್ವಮಾಂಸಂ. ಅತ್ಯಂತ ಕೀಳು ಪ್ರಾಣಿಯ ಮಾಂಸವನ್ನು ನೀನು ಕೇಳ್ತಾ ಇದ್ದಿ. ಇದು ವಿವರ್ಜನೀಯಂ ನ ತಸ್ಯಾಸ್ತಿ. ಇದನ್ನು ಬಿಡಬೇಕೇ? ವಿಶ್ವಾಮಿತ್ರ ಉಪಾದಾನೆ ಖಾದನೆ ವಾಪ್ಯದೋಷಃ ಕಾರ್ಯೇ ನ್ಯಾಯೇ ನಿತ್ಯಮತ್ರಾಪವಾದಃ ಯಸ್ಮಿನ್ನ ಹಿಂಸಾ ನಾನೃತೆ ವಾಕ್ಯಲೇಚೋ ಭಕ್ಷ್ಯಕ್ರಿಯಾ ಯತ್ರ ನ ತದ್ಗರೀಯಃ. ಅದಕ್ಕೆ ವಿಶ್ವಾಮಿತ್ರ ಹೇಳಿದ, ನೋಡು, ಉಪಾದಾನೆ ಖಾದನೆ ವಾಪ್ಯದೋಷಃ. ತಗೊಳ್ಳೋದು ದೋಷ ಇಲ್ಲ, ಈ ಮಾಂಸವನ್ನು ತಿಂದರೂ ದೋಷ ಇಲ್ಲ. ಯಾಕೆ ಅಂದರೆ ನ್ಯಾಯ ಯಾವುದು ಅನ್ನೋದಕ್ಕೆ ಅಪವಾದ, ಎಕ್ಸೆಪ್ಷನ್ಸೇ ಜಾಸ್ತಿ ಇರುತ್ತೆ. ಯಾವುದು ನ್ಯಾಯ ನೋಡು. ಯಸ್ಮಿನ್ ಅಹಿಂಸಾ, ಎಲ್ಲಿ ಅಹಿಂಸೆಯೇ ಪ್ರಧಾನ. ಇಲ್ಲಿ ಅಹಿಂಸೆ ಇಲ್ವ? ಈಗ ಏನಾದರೂ ಹಿಂಸೆ ಮಾಡಿದ್ದೀನ? ಯಸ್ಮಿನ್ ಅಹಿಂಸಾ ನಾನೃತೆ ವಾಕ್ಯಲೇಚ. ಒಂದೇ ಒಂದು ಸುಳ್ಳಿಲ್ಲ ಇಲ್ಲಿ. ಬರಗಾಲ ಇಲ್ವಾ? ಎಲ್ಲರೂ ಸಾಯ್ತಾ ಇಲ್ವಾ? ಮನುಷ್ಯರು ಬೀದಿ ಬೀದಿಯಲ್ಲಿ ಬಿದ್ದುಕೊಂಡಿಲ್ವಾ? ಪ್ರಾಣಿಗಳು ಕೂಡ ಸತ್ತಿಲ್ವಾ? ಯಾವ ಸುಳ್ಳಿದೆ ಇದರಲ್ಲಿ? ಅದರಿಂದಾಗಿ ತಿಂದರೂ ತಪ್ಪಿಲ್ಲ, ಅನ್ಯಾಯ ಆಗೋಲ್ಲ. ಸ್ವಪಚಃ ಯದ್ಯೇಚ ಹೇತುಸ್ತವ ಖಾದನೆ ಸ್ಯಾತ್ ತಥೋ ವೇದ ಕಾರಣಂ ಆರ್ಯಧರ್ಮ ತಸ್ಮಾತ್ ಭಕ್ಷ್ಯ ಭಕ್ಷಣೇವಾ ದ್ವಿಜೇಂದ್ರ ದೋಷಂ ನ ಪಶ್ಯಾಮಿ ಯದರ್ಥಮಾರ್ಥ. ಅದಕ್ಕೆ ಚಂಡಾಲ ಹೇಳ್ತಾನೆ, ಓ ಇದೋ ನಿನ್ನ ತರ್ಕ, ಹಾಗಾದರೆ ವೇದ ಯಾಕೆ ಬೇಕು? ಪರಿಸ್ಥಿತಿ ಕಾರಣ. ಈ ಫಿಲಮ್ನವ್ರದ್ದು ಒಂದು ವಾದ ಉಂಟು.
ಪರಿಸ್ಥಿತಿ ಕಾರಣ. ಯಾರೂ ಬಾರ್ನ್ ಕ್ರಿಮಿನಲ್ ಇರೋದಿಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲರೂ ಕೆಟ್ಟವರಾಗೋದು ಅಂತ ಒಂದು ದಶಕದ ಹಿಂದೆ ಅದೇ ಬರ್ತಾ ಇತ್ತು. ಅದೇ ಸರಿ. ವೇದ ಯಾಕೆ ಬೇಕು? ಇದು ತಿನ್ನಬೇಕು ಇದು ತಿನ್ನಬಾರ್ದು ಅನ್ನೋದರಲ್ಲಿ ವೇದ ಪ್ರಮಾಣವೇ ಅಲ್ಲ. ಯಾಕೆಂದರೆ ಏನು ಬೇಕಾದರೂ ತಿನ್ನಬಹುದು. ಸಮರ್ಥನೆಗೆ ಒಂದು ಒಳ್ಳೆ ಕಾರಣ ಇದ್ದರೆ ಆಯಿತು. ತಸ್ಮಾತ್ ಭಕ್ಷ್ಯ ಭಕ್ಷಣೇವ ದ್ವಿಜೇಂದ್ರ ದೋಷಂ ನ ಪಶ್ಯಾಮಿ ಯದರ್ಥಮಾರ್ಥ. ಹಾಗಾದರೆ ಯಾವುದೂ ದೋಷವೇ ಇಲ್ಲ. ನಾನು ಕೂಡ ನಿನ್ನಷ್ಟೇ ಶುದ್ಧ. ಅಷ್ಟು ವರ್ಷ ತಪಸ್ಸು ಮಾಡಿದ ನೀನು, ತಪಸ್ಸೇ ಮಾಡದ ನಾನು, ಇಬ್ಬರು ಸಮಾನ ಆದವಲ್ಲ. ಹಾಗಾದರೆ ವಿಶ್ವಾಮಿತ್ರ ನಪಾತಕಂ ಭಕ್ಷಣಮಸ್ಯ ದೃಷ್ಟಂ ಸುರಾಂತು ಪುಯಿತ್ವಾ ಪತತೀತಿ ಶಬ್ದ ಅನ್ಯೋನ್ಯ ಕಾರ್ಯಾಣಿ ಯಥಾ ತಥೈವ ನಲೇಶ ಮಾತ್ರೇಣ ಕೃತಂ ಹಿನಸ್ತಿ. ಹೌದು, ಇದನ್ನು ತಿನ್ನೋದರಿಂದ ಪಾಪ ಇಲ್ಲ. ಮದ್ಯ ಕುಡಿದ್ರೆ ಮಾತ್ರ ಪಾಪ. ಈ ಮಾಂಸವನ್ನು ತಿಂದರೆ ನನ್ನ ಬುದ್ಧಿ ನಾಶ ಆಗೋಲ್ಲ, ಬದುಕುತ್ತೇನೆ. ಆದರೆ ಮದ್ಯ ಕುಡಿದ್ರೆ ಬುದ್ಧಿ ನಾಶವೇ ಆಗುತ್ತೆ. ಹೀಗಾಗಿ ಮದ್ಯಪಾನ ಪಾಪ. ಅದರಿಂದಾಗಿ ಅನ್ಯೋನ್ಯ ಕಾರ್ಯಾಣಿ ಯಥಾ ತಥೈವ ನಲೇಶ ಮಾತ್ರೇಣ ಕೃತಂ ಹಿನಸ್ತಿ. ನಾನು ಇದು ಒಂದು ಸಣ್ಣ ತಪ್ಪು, ನನ್ನ ತಪಸ್ಸಿಗೆ ಇದು ಅತ್ಯಂತ ಸಣ್ಣ ತಪ್ಪು. ನಾನು ಮಾಡಿದ್ರೆ ಸರಿ, ಇದನ್ನು ನಾನು ತಿಂತೇನೆ. ಅಸ್ಥಾನತೋ ಹೀನತ ಕುತ್ಸಿತಾದ್ವಾ ತದ್ವಿದ್ವಾಂಸಂ ಬಾಧತೆ ಸಾಧು ವೃತ್ತಂ ಶ್ವಾನಂ ಪುನರ್ಯೋ ಲಭತೆ ವಿಚಂಗಾತ್ ತೇನಾಪಿ ದಂಡಃ ಸಹಿತವ್ಯ ಏವ. ನೋಡು, ಕೆಟ್ಟ ಜಾಗದಲ್ಲಿ ಮಾಡುವ ತೀರ್ಮಾನಗಳು, ಚಂಡಾಲ ಹೇಳುದು, ಕೆಟ್ಟ ಜಾಗದಲ್ಲಿ ಮಾಡುವ ತರ್ಕಗಳು ಕೆಡುಕನ್ನು ತರ್ತವೆ. ಹೀನನಾದವನಿಂದ ಇದನ್ನು ಪಡಿತಾ ಇದ್ದಿ. ನಾನು ನಿನಗಿಂತ ಹೀನ, ಅತ್ಯಂತ ಕುತ್ಸಿತ. ಇದು ಇವತ್ತು ನಿನಗೆ ತಿಂದರೆ ಸ್ವಲ್ಪ ದಿವಸ ನೀನು ಬದುಕಬಹುದು, ಆದರೆ ಮುಂದೆ ದೀರ್ಘವಾಗಿ ನಿನ್ನನ್ನು ಕಾಡುತ್ತೆ. ಶ್ವಾನಂ ಪುನರ್ಯೋ ಲಭತೆ ಭಿಚಂಗಾತ್ ತೇನಾಪಿ ದಂಡಃ ಸಹಿತವ್ಯ ಏವ. ಮುಂದೆ ಈ ಪಾಪವೂ ನಿನ್ನನ್ನು ಕಾಡುತ್ತೆ. ಈ ಪಾಪ ಅನ್ನೋದಕ್ಕಿಂತ ನಿನ್ನ ಮನಸ್ಸೇ ನಿನ್ನನ್ನು ಕಾಡುತ್ತೆ. ಏವ ಮುಕ್ತ್ವಾ ನಿವವೃತೆ ಮಾತಂಗ ಕೌಶಿಕಂ ತದಾ. ಈ ರೀತಿಯಾಗಿ ಹೇಳಿ ಆ ಚಂಡಾಲ ಹಿಂದೆ ಸರಿದ. ಇನ್ನೂ ನಿನ್ನ ಹತ್ರ ವಾದ ಮಾಡಲಿಕ್ಕಾಗಲ್ಲ, ನೀನು ತೀರ್ಮಾನ ಮಾಡಿಬಿಟ್ಟಿದಿ. ಇನ್ನೂ ಇದು ಬೆಳೀತಾ ಹೋಗುತ್ತೆ, ಏನೇನೋ ತರ್ಕಗಳು ಬೆಳೀತಾ ಹೋಗುತ್ತೆ. ಆದರೆ ಏನೇ ಆದರೂ ಫೇಸ್ಬುಕ್ಕಿನಲ್ಲಿ ಬರುವಂತಹ ಅರ್ಥಹೀನ ತರ್ಕ ಅಂತೂ ಅಲ್ಲ, ಅದಕ್ಕಿಂತ ಎಷ್ಟೋ ಮೇಲ್ಗಡೆ ಇದೆ ಇದು. ಆಯ್ತು, ತಗೊಂಡು ಹೋಗು. ವಿಶ್ವಾಮಿತ್ರೋ ಜಹಾರೈವ ಕೃತ ಬುದ್ಧಿಶ್ವಜಾಗನೀಂ. ಅವನೇನು ಮಾಡೋದ, ತಗೊಂಡೋದ. ತಥೋ ಜಗ್ರಾಹ ಚಶ್ವಾಂಗಂ ಜೀವಿತಾರ್ಥಂ ಮಹಾಮುನಿ ಸದಾರಸ್ತ್ವಥ ಚಾಹೃತ್ಯ ವನೇ ಭೋಕ್ತುಮಿಯೇಷ ಸಹ. ಅದನ್ನು ತಗೊಂಡು ಹೋಗಿ ಹೆಂಡತಿಯನ್ನು ಕರೆದ. ಬಾ, ಆಹಾರ ಸಿಕ್ಕಿದೆ, ತಿನ್ನೋಣ ಎಂದ. ಏತಸ್ಮಿನ್ನೇವ ಕಾಲೇತು ಪ್ರವವರ್ಷಾಥವಾ ತವಃ ಸಂಜೀವಯನ್ ಪ್ರಜಾಸ್ತರವಾಹ ಜನಯ ಮಾಸಚೌಷಧೀಹಿ. ಇನ್ನೇನು ತಿನ್ನಲಿಕ್ಕೆ ಹೋದ, ಆಗಲೇ ಮಳೆ ಬೀಳಲಿಕ್ಕೆ ಶುರು ಆಯಿತು. ಮಳೆ ಬಿತ್ತು, ನೀರು ಬಂತಲ್ಲ. ವಿಶ್ವಾಮಿತ್ರೋಪಿ ಭಗವಾನ್ ತಪಸಾ ದಗ್ಧ ಕಿಲ್ಬಿಷಃ ಕಾಲೇನ ಮಹತಾ ಸಿದ್ಧಿಂ ಇಯೇತ ಪರಮಾದ್ಭುತ. ಆಮೇಲೆ ಔಷಧಿಗಳು ಬಂತು. ವಿಶ್ವಾಮಿತ್ರ ಕೆಲವು ಇನ್ನೂ ಕಾಲ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದ. ತಿಂದನ ತಿನ್ನಲಿಲ್ವಾ ಗೊತ್ತಾಗಲ್ಲ ಇದರಲ್ಲಿ. ಇಲ್ಲಿ ಸದಾರಸ್ತ್ವಥ ಚಾಹೃತ್ಯ ವನೇ ಭೋಕ್ತುಮಿಯೇಷ ಅಂತ ಅಷ್ಟೇ ಇದೆ. ಅಲ್ಲಿ ಕಥೆ ಎಂಡಾಗತ್ತೆ. ನೀವು ತಿಂದ ಅಂತಲೂ ವ್ಯಾಖ್ಯಾನ ಮಾಡಬಹುದು,
ತಿನ್ನಲಿಲ್ಲ ಅಂತಲೂ ವ್ಯಾಖ್ಯಾನ ಮಾಡಬಹುದು. ಬಹಳ ಮಡಿವಂತರಾದರೆ ಇಲ್ಲ ಹಿಡ್ಕೊಂಡಿದ್ದ ಅಷ್ಟೇ ಅಂತಾರೆ, ಮೈಲಿಗೆ ಅವರಾದರೆ ತಿಂದ ಅಂತಾರೆ, ಎರಡೂ ಗೊತ್ತಾಗಲ್ಲ. ಹೀಗೆ ಅಬ್ರುಪ್ಟ್ ಎಂಡ್ ಆಗತ್ತೆ ಕಥೆ. ಸತ್ಯ ಏನು ಅಂತ ಯಾರನ್ನು ಕೇಳೋಣ? ತಿನ್ನಲಿಲ್ವಾ ಕೇಳಬಹುದಾದವರಿಲ್ಲ. ಯಾರನ್ನು ಕೇಳೋಣ? ವೇದವ್ಯಾಸರನ್ನು ಕೇಳಬೇಕಷ್ಟೆ. ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಹೇಗೆ ಸ್ಪರ್ಶ ಮಾಡಿದ್ದಾರೆ ಅಂತ ಹೇಳ್ತೇನೆ. ವಿಶ್ವಾಮಿತ್ರೋಪಿ ಭಗವಾನ್ ಏವಂ ವಿದ್ವಾನ್ ಅಧೀನಾತ್ಮ ವ್ಯಸನಸ್ಥೋ ಜಿಜೀವಿಚು ಸರ್ವೋಪಾಯೈರುಪಾಯಜ್ಞೋ ದೀನಮಾತ್ಮಾನಮುದ್ಧರೇತ್. ಈ ರೀತಿ ವ್ಯಸನಸ್ಥ, ತೀವ್ರವಾದ ಆಪತ್ತಿನಲ್ಲಿ ತೊಡಗಿದಾಗ ಬದುಕೋದನ್ನು ಮೊದಲು ನೋಡಬೇಕು. ವ್ಯಸನಸ್ಥ, ಬದುಕಬೇಕು ಮೊದಲು, ಎಲ್ಲ ಉಪಾಯಗಳನ್ನು ಬಳಸಬೇಕು. ಆಮೇಲೆ ದೀನಮಾತ್ಮಾನ ಮುದ್ಧರೇತ್, ತನ್ನನ್ನು ಉದ್ಧರಿಸಿಕೊಳ್ಳಬೇಕು. ಏತಾಂ ಬುದ್ಧಿಂ ಸಮಾಸ್ಥಾಯ ಜೀವಿತವ್ಯಂ ತದಾ ಭವೇತ್ ಜೀವನ್ ಪುಣ್ಯಮವಾಪ್ನೋತಿ ಪುರುಷೋ ಭದ್ರಮಶ್ನುತೆ. ಹೀಗೆ ಬದುಕಿದರೆ ಮುಂದಿನ ಬಾಳು ಧರ್ಮಪೂರ್ಣ ಆಗತ್ತೆ. ಅದರಿಂದಾಗಿ ಆಪತ್ತಿನಲ್ಲಿ ಇರಬೇಕಾದ್ರೆ ಯಾವುದು ಮುಖ್ಯ, ಯಾವುದು ಉಳಿಸ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತ ಗೊತ್ತಿರಬೇಕು. ತಸ್ಮಾತ್ ಕೌಂತೆಯ ವಿದುಷಾ ಧರ್ಮ ವಿನಿಶ್ಚಯೇ ಬುದ್ಧಿಮಾಸ್ತಾಯ ಲೋಕೇಸ್ಮಿನ್ ವರ್ತಿತವ್ಯಂ ಕೃತಾತ್ಮನ. ಅದರಿಂದಾಗಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನಿಶ್ಚಯ ಮಾಡಬೇಕಾದ್ರೆ ದೇಶ ಯಾವುದು ಕಾಲ ಯಾವುದು ಅನ್ನೋದನ್ನು ನೋಡಲೇಬೇಕು. ದೇಶ ಕಾಲಗಳಿಗೆ ಮೀರಿ ಇದೇ ಈ ಕ್ರಿಯೆ ಧರ್ಮ ಅಂತ ಹೇಳಲಿಕ್ಕೆ ಬರೋಲ್ಲ. ಎಲ್ಲರೂ ಇವತ್ತು ಅಲ್ಲಿ ನಿಂತಿದ್ದಾರೆ ಧರ್ಮಶಾಸ್ತ್ರಕಾರರು. ಇಲ್ಲಿ ಈ ಕ್ರಿಯೆ ಮಾಡಿದ್ರೆ ಧರ್ಮ, ಈ ಕ್ರಿಯೆ ಮಾಡಿದ್ರೆ ಅಧರ್ಮ ಅಂತ. ಅದಲ್ಲ ಅಂತಾರೆ ವೇದವ್ಯಾಸರು, ಭೀಷ್ಮಾಚಾರ್ಯರು. ಹೀಗೆ 31 131ನೇ ಅಧ್ಯಾಯ ಮುಗಿತು. ಇನ್ನು ಇದರ ಬಗ್ಗೆ ಇನ್ನೊಂದು ಸಂಗತಿ ಹೇಳಬೇಕು. ಮಧ್ವಾಚಾರ್ಯರ ಪೂರ್ವಜರು, ಅಂದರೆ ಸನ್ಯಾಸ ಪರಂಪರೆಯಲ್ಲಿ ಪೂರ್ವಜರು, ಅವರು ಬಹಳ ಪೆಟ್ಟು ತಿಂದಿದ್ದಾರೆ. ಅವರು ಪ್ರಾಜ್ಞತೀರ್ಥರ ಶಿಷ್ಯರು ಪೆಟ್ಟು ತಿಂದಿದ್ದಾರೆ. ನಂದಿಗ್ರಾಮ ಅಂತ ಒಂದು ಜಾಗ ಇತ್ತು, ಬಹಳ ಪೆಟ್ಟು ತಿಂದು ಅವರ ದಂಡ ಮುರಿದು ಹಾಕಿದ್ದಾರೆ ದುಷ್ಕರ್ಮಿಗಳು. ಆ ಇಡೀ ಗ್ರಾಮಕ್ಕೆ ಆಭಿಚಾರ ಪ್ರಯೋಗ ಮಾಡಿ ಗೋವುಗಳು ಸಾಯುವಂತೆ ಮಾಡಿದ್ದಾರೆ, ಮನೆಗಳಿಗೆ ಬೆಂಕಿ ಕೊಟ್ಟಿದ್ದಾರೆ, ಜ್ವರ ಮೊದಲಾದ ರೋಗಗಳಿಗೆ ಒಳಗಾಗುವಂತೆ ಮಾಡಿದ್ದಾರೆ. ಆಗ ಅವರು ಏನು ತೀರ್ಮಾನ ಮಾಡಿದ್ರು? ನಮ್ಮ ಮುಂದಿನ ಪೀಳಿಗೆಗೆ ಏನು ಉಳಿಸ್ಬೇಕು? ಜಪ, ದೇವರಲ್ಲಿ ಭಕ್ತಿ, ಅಷ್ಟೇ. ದೇವರಲ್ಲಿ ಶರಣಾಗತಿಯನ್ನು ಮಾತ್ರ ಉಳಿಸಬೇಕು. ಹೊರಗಡೆ ಅವ್ರ ತರಹ ಇರ್ತಿದ್ರಂತೆ, ಒಳಗಡೆ ಇದು ಒಂದನ್ನು ಗಟ್ಟಿ ಉಳಿಸ್ಬೇಕು ಅಂತ. ಆ ಪರಂಪರೆ ಶುದ್ಧವಾಗಿ ಉಳಿದುಕೊಂಡು ಬಂತು. ಅಚ್ಯುತ ಪ್ರಜ್ಞರ ಕಾಲಕ್ಕೆ ಅವರು ಉಡುಪಿಗೆ ಬಂದಿದ್ದರು. ಇದ್ದದ್ದೆಲ್ಲಿ? ನಂದಿಗ್ರಾಮದಲ್ಲಿ. ಅವರ ಪೀಳಿಗೆ ಸ್ಥಳ ಬದಲಾವಣೆ ಆಗಿ ವಲಸೆ ಬಂದು ಉಡುಪಿಗೆ ಬಂದಿದ್ದರು. ಅಲ್ಲಿ ಆಚಾರ್ಯರು ಬಂದರು, ಮತ್ತೆ ಹಿಂದಿನದ್ದೆಲ್ಲ ಉದ್ಧರಿಸಿದರು. ಇದು ಆಪತ್ಕಾಲದಲ್ಲಿ ಮಾಡಿದ, ಉಳಿಸಿಕೊಂಡ ಒಂದು ವಿಚಾರ. ಇದು ದಾಖಲಾಗಿದೆ. ಆಪತ್ತಿನಲ್ಲಿ ಏನು ಮಾಡಬೇಕು? ದೇಶ ಕಾಲಗಳನ್ನು ನೋಡಬೇಕು. ಅಲ್ಲಿ ಧರ್ಮಾಧರ್ಮಗಳನ್ನು ನಿಶ್ಚಯ ಮಾಡಬೇಕು. ಧರ್ಮ ಅನ್ನೋದು ಬ್ಲೈಂಡ್ ಅಲ್ಲ,
ಅತಾರ್ಕಿಕ ಅಲ್ಲ, ಕ್ರೂರವೂ ಅಲ್ಲ. ಯಾವುದೋ ಕಾಲದಲ್ಲಿ ಆಗಿ ಹೋದ ಧರ್ಮಶಾಸ್ತ್ರಕಾರ ನೀವು ಹಿಂಸೆ ಪಡಬೇಕು ಅಂತ ಬರೀತಾನೇನು? ನೀವು ಹಿಂಸೆ ಪಟ್ಟರೆ ಈಗ ಅವನಿಗೇನು ಲಾಭ? ಇನ್ನೊಂದ ಏನಾಗಬೇಕು? ಅವನೇ ನಾವಾಗಿ ಬರಬೇಕು. ಧರ್ಮಶಾಸ್ತ್ರಕಾರನೇ ಯಾರ್ಯಾರು ಬ್ರಾಹ್ಮಣರವಾಗಿದ್ದರು ಧರ್ಮಶಾಸ್ತ್ರಕಾರರು ಅವರು ಮತ್ತೆ ಬ್ರಾಹ್ಮಣರಾಗೇ ಬರಬೇಕು. ಅದನ್ನಾದರೂ ಒಪ್ಕೋಬೇಕು ನೀವು. ಆಗ ಜನ್ಮಾಂತರ ಒಪ್ತೀರ, ಉಳಿದದ್ದು ಒಪ್ಲಿಕ್ಕೇನು? ಹೀಗಾಗಿ ಯಾರೋ ಪೀಡೆಗೊಳಗಾಗಲಿ ಅಂತ ಯಾರೂ ಬರೆಯೋಲ್ಲ. ಯುಧಿಷ್ಠಿರ ಯದಿದಂ ಘೋರಮುದ್ದಿಷ್ಟಂ ಅಶ್ರದ್ಧೇಯಮಿವಾನೃತಂ ಅಸ್ತಿಸ್ವಿದ್ದಸ್ಯು ಮರ್ಯಾದಾ ಯಾಮಯಂ ಪರಿವರ್ಜಯೇತ್. ಯುಧಿಷ್ಠಿರನಿಗೆ ಇದನ್ನು ಕೇಳಿದಾಗ ನಂಬಲಿಕ್ಕೆ ಆಗಲಿಲ್ಲ. ಅವನು ಈಗಿದ್ದಿದ್ರೆ ಓದ್ತಾನೆ ಇರಲಿಲ್ಲ. ಆಗಿದ್ದಿದ್ದ ಅನಿವಾರ್ಯವಾಗಿ ಕಿವಿಗೆ ಬಿತ್ತಲ್ಲ. ಯದಿದಂ ಘೋರಮುದ್ದಿಷ್ಟಂ, ಅಜ್ಜ ಏನು ಘೋರವಾದ ಸಂಗತಿ ಹೇಳಿದ್ರಿ. ಕ್ಯಾನ್ ಐ ಬಿಲೀವ್ ಇಟ್? ಒಪ್ಲಿಕ್ಕಾಗತ್ತಾ? ಅಶ್ರದ್ಧೇಯಂ, ಒಪ್ಲಿಕ್ಕಾಗದೇ ಇರೋದು, ಅನ್ಎಕ್ಸೆಪ್ಟಬಲ್. ದಿಸ್ ಈಸ್ ಅನೃತಮಿವ. ಸುಳ್ಳು ಹೇಳಿದ್ರೆ ಹೇಗೆ ಒಪ್ಲಿಕ್ಕಾಗಲ್ವೋ ಅಷ್ಟು ವಿಚಿತ್ರವಾದ ಸಂಗತಿಯನ್ನು ನೀವು ಹೇಳಿದ್ದೀರಾ. ಅವನಿಗೆ ಆ ಶಾಕ್ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಮಹಾಭಾರತ ಓದಿದ್ರೇನೆ ಆ ಥರದ ಶಾಕ್ ಎಷ್ಟಾಗತ್ತೆ. ಅಸ್ತಿಸ್ವಿದ್ದಸ್ಯು ಮರ್ಯಾದಾ ಏನದು? ಕಳ್ಳತನವೂ ಧರ್ಮ ಆಗತ್ತ ಒಂದು ಕಾಲದಲ್ಲಿ. ಯಾಮಯಂ ಪರಿವರ್ಜಯಿತ್, ಇದನ್ನು ಬಿಡಬೇಕು ಅಂತಂದರೆ ಇಲ್ಲ, ಇದನ್ನು ಮಾಡಿ ತೊಂದರೆ ಇಲ್ಲ ಅಂತಿದ್ದೀರಲ್ಲ, ಏನ್ರಿ ಇದು? ಒಪ್ಲಿಕ್ಕಾಗತ್ತ ಇದನ್ನು? ಸಂಮುಹ್ಯಾಮಿ ವಿಷೀದಾಮಿ ಧರ್ಮೋಯಂ ಶಿಥಿಲೀಕೃತ ಉದ್ಯಮಂ ನಾಧಿಗಚ್ಛಾಮಿ ಕುತ್ರಚಿತ್ ಪರಿಸಾಂತ್ವಯನ್. ಅಲ್ಲ, ಸಂಮುಹ್ಯಾಮಿ, ನನಗೆ ಇದನ್ನು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಐ ಆಮ್ ಬಿಕಮಿಂಗ್ ಅನ್ಕಾನ್ಷಿಯಸ್. ಸಂಮುಹ್ಯಾಮಿ ವಿಷೀದಾಮಿ, ಐ ಆಮ್ ಗೆಟಿಂಗ್ ಡಿಪ್ರೆಸ್ಡ್. ಡಿಪ್ರೆಷನ್ನು ನನಗಾಗ್ತಾ ಇಲ್ಲ. ಇದನ್ನು ಧರ್ಮೋಯಂ ಚಿತಿ, ಜಗತ್ತಲ್ಲಿ ಧರ್ಮವೇ ಇಲ್ಲ, ಏನಿಲ್ವೇ ಇಲ್ಲ ಇನ್ನು ಅಂತನವನು. ಅಂದರೆ ಒಂದು ಕಂಫರ್ಟ್ ಝೋನಲ್ಲಿ ಇರುವವರು ಇನ್ನೊಂದು ಎಕ್ಸ್ಟ್ರೀಮನ್ನು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಹೀಗೆ ಇರುತ್ತೆ ಅಂತ ಯಾರೋ ಅಂದ್ಕೊಂಡಿರ್ತಾರೆ, ಅಂಥವ್ರಿಗೆ ಇವೆಲ್ಲ. ಒಬ್ಬ ವೇದಾಂತಿ ಒಳಗಡೆಯಿಂದ ಯಾವುದಕ್ಕಾದರೂ ತಯಾರಾಗ್ತೇನೆ ಅಂತಿರಬೇಕು. ಉಷಸ್ಥಿ ಚಾಕ್ರಾಯಣ ಇರಲಿಲ್ವಾ? ಛಂದೋಗ ಉಪನಿಷತ್ತಿನಲ್ಲಿ ಉಷಸ್ಥಿ ಚಾಕ್ರಾಯಣ ಅಂತ ಒಬ್ಬ, ಅವನು ಏನೂ ಇಲ್ಲ. ಅವನು ಯಾರೋ ಒಬ್ಬ ಆನೆ ಮಾಹುತ ಎಂಜಲ್ ತಿಂತಾ ಇದ್ದ, ಕೊಡು ನನಗೆ ಎಂದ. ನವಾ ಅಹಂ ಅಜೀವಿಷ್ಯಂ ಯದೀಮಾನ್ ನಖಾದೇಯಂ, ನಾನು ತಿನ್ನಲಿಲ್ಲ ಅಂದರೆ ಬದುಕೋಲ್ಲ, ಕೊಡು ನನಗೆ ಎಂದ. ತಿಂದಮೇಲೆ ನೀರು ಅಂದ. ಕಾಮೋಮ ಉದಪಾನಂ, ಈ ಎಂಜಲು ಅನ್ನೋದು ನನಗೆ ಬದುಕು ಅಗತ್ಯ, ನೀರು ಅನ್ನೋದು ನನ್ನ ಆಸೆ ಆಗುತ್ತೆ, ಬೇಡ ಅಂದ. ಅಗತ್ಯ ಮತ್ತು ಆಸೆಗಳ ಸೂಕ್ಷ್ಮವಾದ ಡಿಫರೆನ್ಸನ್ನು ತಿಳಿಯುವವ ವೇದಾಂತಿ. ಆ ಒಳಗಡೆಯ ಸ್ಥೈರ್ಯ ಬೇಕು ಅವನಿಗೆ. ಯಾವುದು ಆಸೆ, ಯಾವುದು ಅಗತ್ಯ, ವೆರಿ ಥಿನ್ ಲೈನ್, ಸೂಕ್ಷ್ಮವಾದ ಒಂದು ಸಣ್ಣ ದಾರದಷ್ಟು ಎಳೆ, ಅದನ್ನು ಗುರುತಿಸ್ಬೇಕು. ಆ ಕಣ್ಣು ಮೂಡಿದವ ವೇದಾಂತಿ. ಉರು ಹೊಡೆದ್ರೇನಾ? ಅಲ್ಲ, ಆ ಸ್ಥೈರ್ಯ ಬೆಳೆಸ್ಕೊಳ್ಳೋದ್ರತ್ತ ಹೋಗಬೇಕು. ಅದರಿಂದಾಗಿ ಅವನಿಗದು ಡೈಜೆಸ್ಟೇ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಧರ್ಮರಾಜನಿಗೆ. ಅವನು ಪದಗಳನ್ನು ನೋಡಿ, ಸಂಮುಹ್ಯಾಮಿ, ಐ ಆಮ್ ಬಿಕಮಿಂಗ್ ಅನ್ಕಾನ್ಷಿಯಸ್, ವಿಷೀದಾಮಿ, ಐ ಆಮ್ ಗೆಟಿಂಗ್ ಡಿಪ್ರೆಸ್ಡ್, ಧರ್ಮೋಯಂ ಶಿಥಿಲೀಕೃತ,
ಇಡೀ ಜಗತ್ತಿನಲ್ಲಿ ಧರ್ಮ ಇಲ್ಲ. ಉದ್ಯಮಂ ನಾದಿಗಚ್ಛಾಮಿ ಕುತ್ರಚಿತ್ ಪರಿಚಿಂತಯಿನಿ. ಇನ್ನೇನು ಮಾಡಲಿ, ಮುಗಿದೇ ಹೋಯ್ತಲ್ಲ. ಏನೋ ನನ್ನ ಮನಸ್ಸು ಸಮಾಧಾನ ಆಗತ್ತೆ, ಹಿಂಸೆ ಮಾಡಿಬಿಟ್ಟಿದ್ದೀನಿ ಅಂತ ಕೇಳಲಿಕ್ಕೆ ಬಂದರೆ ಹೀಗ ಹೇಳೋದು ನೀವು. ಬಹಳ ಗಂಭೀರ ಆಯ್ತಲ್ಲ. ಒಂದು ತಮಾಷೆ ಹೇಳೋಣವೇ? ಜಾಮಿತಾ ದೋಷ ಪರಿಹಾರಾಯ ಯಜ್ಞದಲ್ಲಿ ಯಾರೋ ಒಬ್ಬ ಹೆಂಡತಿ ಎಂಜಲು ತಿಂದ ಅಂತೆ. ಅದು ಆಕಸ್ಮಿಕವಾಗಿ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಂತ ತೀರ್ಥಕ್ಷೇತ್ರ ಯಾತ್ರೆಗೆ ಹೋದನಂತೆ. ಅಲ್ಲಿ ಊಟಕ್ಕೆ ಬಡಿಸಿದಾಗ ಹೇಳಿದರಂತೆ, ಯಾರೂ ಎಲೆ ತೆಗೆಯತಕ್ಕದ್ದಲ್ಲ. ಯಾಕೆ? ಅಷ್ಟೇ, ಹೋಗ್ತಾ ಇರಬೇಕು, ಎಲೆ ತೆಗಿಲಿಕ್ಕಿಲ್ಲ. ಆಮೇಲೆ ನಿಧಾನವಾಗಿ ಎಲೆ ತೆಗೆದು ಅದನ್ನು ಒರೆಸಿ ಇಡ್ತಾ ಇದ್ರಂತೆ. ಯಾಕೆಂದ್ರೆ ಇಲ್ಲಿ ಎಲೆ ಸಿಗಲ್ಲ ಅಂದ್ರಂತೆ. ಹೀಗಾಗಿ ಆ ತರಹ ಆಗೋಯ್ತು. ಒಬ್ಬರು ಎಂಜಲು ತಿಂದು ಪಾಪ ಪರಿಹಾರಕ್ಕಾಗಿ ಬಂದರೆ 1000 ಜನರು ಎಂಜಲು ತಿನ್ಬೇಕಾಯ್ತು. ಕೆಲವೊಮ್ಮೆ ಹಂಗಾಗತ್ತೆ. ಆ ಥರದ ಪರಿಸ್ಥಿತಿ ಅಂತ ಅನ್ನಿಸಿತು. ನಾನು ಯುದ್ಧ ಮಾಡಿದೆ, ಆ ಯುದ್ಧಕ್ಕಾದರೂ ಒಂದು ಜಸ್ಟಿಫಿಕೇಶನ್ ಇದೆ, ಆದರೆ ಇದಕ್ಕೆಲ್ಲ ಜಸ್ಟಿಫಿಕೇಶನ್ನೇ ಇಲ್ಲ. ಆ ಥರ ಹೇಳ್ತಾ ಇದ್ದೀರಲ್ಲ. ನೈತಚ್ಛುದ್ಧಾಗಮಾದೇವ ತವ ಧರ್ಮಾನುಶಾಸನಂ. ಹಾಗಾದರೆ ಶುದ್ಧಾಗಮಾದೇವ, ಶುದ್ಧವಾದ ವೇದ, ಇದಕ್ಕೆ ಪ್ರಮಾಣ ಇಲ್ವೋ? ಆಪತ್ತಿನಲ್ಲಿ ಹೇಗಿರಬೇಕು, ದೇಹವನ್ನಾದರೂ ಬಿಡ್ರಿ, ಧರ್ಮ ಬಿಡಬೇಡಿ, ಈ ಥರ ಹೇಳಬೇಕಿತ್ತು ಅವನಿಗೆ. ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ಅಲ್ಲಿ ಹೇಗಿರುತ್ತೆ? ನೀವು ಎಕ್ಸ್ಪೆಕ್ಟ್ ಮಾಡಿ ಶಾಸ್ತ್ರದಲ್ಲಿರ್ಬೇಕಾ? ಶಾಸ್ತ್ರದಲ್ಲಿರೋದನ್ನು ನೀವು ಓದಬೇಕಾ? ನಮಗೆ ಹಾಗೆ, ನಮ್ಗೆ ಹಿಂಗಿರ್ಬೇಕು, ನಮ್ಗೆ ಹೀಗಿರ್ಬೇಕು. ನಾವೆಲ್ಲ ಹಾಗೆ, ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇವರು ಇರಬೇಕು, ಹಾಗೆ ಇರುತ್ತೆ. ಅದು ಇರೋ ಹಾಗೆ ಒಪ್ಪಿಕೊಳ್ಬೇಕು ಅಲ್ವಾ? ಅದನ್ನು ನಾವು ಕಲ್ತ್ಕೋಬೇಕು, ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಅದು ಇರೋ ಹಾಗೆ ನಾನು ಒಪ್ಕೊಳ್ತೇನೆ. ಯೋಗ್ಯವಾಗಿದ್ದರೆ ತಗೊಳ್ತೇನೆ, ಯೋಗ್ಯವಲ್ಲದೆ ಹೋದರೆ ಬಿಡ್ತೇನೆ. ಈ ಮೆಂಟಾಲಿಟಿ ಬರಬೇಕೇ ವಿನಃ ಆ ಆಗ್ರಹ ಬರಬಾರದು. ನನಗೆ ಎಷ್ಟು ಕಡೆ ಅನುಭವ ಆಗಿದೆ ಗೊತ್ತಾ? ಆದರೂ ನಾನು ಬದಲಾವಣೆ ಆಗಲಿಲ್ಲ. ಮೊದಲು ಉಪನ್ಯಾಸಗಳಿಗೆ ಹೋಗ್ತಾ ಇದ್ದೆ, ಯಾವುದ್ಯಾವುದೋ ಎಲ್ಲೆಲ್ಲೋ. ಅವ್ರನ್ನ ಹೋಗಿ ಕೇಳಿದೆ, ಉಪನ್ಯಾಸ ಎಲ್ಲಿ ಮಾಡಬೇಕು, ಉಪನ್ಯಾಸ ಎಲ್ಲಿ ಆಗತ್ತೆ? ಅಲ್ಲಿ ಆಗತ್ತೆ, ಇನ್ನು ಉಪನ್ಯಾಸಕಾರರು ಬಂದಿಲ್ಲ, ನಾನೇ ಉಪನ್ಯಾಸಕ. ಉಪನ್ಯಾಸಕಾರರಿನ್ನೂ ಬಂದಿಲ್ಲ ಅನ್ನೋರು. ಆದರೂ ನಾನು ಬದಲಾಗಲಿಲ್ಲ. ಯಾಕೆ? ನಾನು ಹೇಗಿದ್ದೀನೋ ಅವ್ರು ಹಾಗೆ ಒಪ್ಕೋಬೇಕು, ಬೇರೆ ತರಹ ಅಲ್ಲ. ಅದರಿಂದ ಅವನು ಏನಂತ ಅಂದ್ಕೊಂಡಿದ್ದ ಧರ್ಮರಾಜ, ಇವರು ವೇದದ ಪ್ರಕಾರ ಹೇಳ್ತಾರೆ, ವೇದವನ್ನು ಮೀರಿ ಹೇಳುವುದಿಲ್ಲ, ವೇದದಲ್ಲಿ ಈ ತರಹ ಇದೆ, ಅವನಿಗೇನೋ ಒಂಥರ ಅನಿಸಿರುತ್ತೆ, ಆ ತರಹ ಇದೆ, ಇವರು ಉಲ್ಟಾ ಹೇಳ್ತಾರೆ. ಇಲ್ಲ, ದೇಶಕಾಲಗಳನ್ನು ನೋಡಿ ಎಂದರು ಭೀಷ್ಮಾಚಾರ್ಯರು. ಅದನ್ನು ಅವರು ಹೇಳ್ತಾನೆ. ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ಪ್ರಜ್ಞಾ ಸಮಭಿಹಾರೋಯಂ ಕವಿಭಿಃ ಸಂಭೃತಂ ಮಧು ಬಹು ಪ್ರತಿವಿಧಾತವ್ಯಾ ಪ್ರಜ್ಞಾ ರಾಜ್ಞಾ ತತಸ್ತತಃ ಬಹು ಶಾಖೇನ ಧರ್ಮೇಣ ಯತ್ರೈಷಾ ಸಂಪ್ರಸಿದ್ಧತೆ. ನೋಡು ಮಗು, ಪ್ರಜ್ಞಾ ಸಮಭಿಹಾರೋಯಂ, ಧರ್ಮ ಅನ್ನೋದು ಬುದ್ಧಿ ಇಲ್ಲದವರಿಗಲ್ಲ, ತಲೆ ತೆಗೆದು ಪಕ್ಕದಲ್ಲಿ ಇಡ್ತೇನೆ ಅನ್ನುವವರಿಗಲ್ಲ ಧರ್ಮ. ಪ್ರಜ್ಞಾ ಸಮಭಿಹಾರೋಯಂ, ಅದು ಏನು ಬೇಕಾರಾಗಲಿ, ನಾನು ಇದನ್ನು ಮಾಡಿಯೇ ಸಿದ್ಧ ಅಂತ ನಡಿಲಿಕ್ಕಲ್ಲ ಇರೋದು. ಕವಿಭಿ ಸಂಭೃತಂ ಮಧು, ಜ್ಞಾನಿಗಳು ಅಪಾರವಾದ ಜೇನನ್ನು ಈ ನಡುವಳಿಕೆ ಅಂತನ್ನುವ ಹೂವಿನಲ್ಲಿ ಇಟ್ಟಿದ್ದಾರೆ. ಬಹು ಪ್ರತಿವಿಧಾತವ್ಯಾ ಪ್ರಜ್ಞಾ ರಾಜ್ಞಾ ತತಸ್ತತಃ. ಅದರಿಂದ ಬೇರೆ ಬೇರೆ ಯೋಚನೆಯ ಪ್ರಕ್ರಿಯೆಯನ್ನು ರಾಜನಾದವ ಜೀವಂತವಾಗಿ ಇಡಬೇಕು. ರಾಜನಾದವ
ಜೀವಂತವಾಗಿ ಇಡಬೇಕು. ಸೊ ಲಾಜಿಕಲ್ ಥಿಂಕಿಂಗ್ ಅಂತನ್ನೋದು ನೀತಿಯ ಜೊತೆಗೂಡಿ ಪ್ರಾಮಾಣಿಕತೆಯ ಜೊತೆಗೂಡಿ ಇರಬೇಕು. ಅದು ರಾಜನ ಕರ್ತವ್ಯ. ಒಬ್ಬ ರಾಜ ಬಹಳ ರೀತಿಯ ಪ್ರಜ್ಞಾ ಸಮೂಹವನ್ನು ಬೆಳೆಸಬೇಕು. ಅದು ಅವನ ಕರ್ತವ್ಯ. ಬಹುಶಾಖೇನ ಧರ್ಮೇಣ ಯತ್ರೈಷಾ ಸಂಪ್ರಸಿದ್ಧತಿ. ಧರ್ಮ ಅನ್ನೋದು ಒಂದೇ ಥರ ಇರಲ್ಲ. ಬಹುಶಾಖೇನ ಧರ್ಮೇಣ, ಅದಕ್ಕೆ ಬಹಳ ಟಿಸಿಲುಗಳುಂಟು, ಬಹಳ ಸೂಕ್ಷ್ಮಗಳುಂಟು. ಅದು ತಿಳ್ಕೊಳ್ಬೇಕಾದ್ರೆ ಪ್ರಜ್ಞೆಯನ್ನು ಬೆಳೆಸಬೇಕು. ಬುದ್ಧಿ ಸಂಜನನಂ ರಾಜ್ಞಾಂ. ಅಲ್ಲ, ಇವತ್ತು ಹೇಳ್ತಾರಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ಅವರು ಕಳ್ಳರು, ಬುದ್ಧಿಜೀವಿಗಳು ಕಳ್ಳರು. ಅವರು ಬಹಳ ತರಹ ಇರಬೇಕು ಅಂತ ಹೇಳಿ, ಒಂದೇ ಥರ ಇರಬೇಕು ಅಂತ ಹೇಳುವ ಧರ್ಮವನ್ನು ಬೆಳೆಸ್ತಾ ಇದ್ದಾರೆ. ಅವರು ಟಿಕೆಟ್ ತಗೊಂಡಿರೋದು ರಾವಣನ ಊರಿಗೆ, ಹೋಗ್ತೇವೆ ಅಂತ ಅಂದ್ಕೊಂಡಿರೋದು ರಾಮನ ಊರಿಗೆ. ಇದು ಪ್ರಾಬ್ಲಮ್. ಅವರು ಬುದ್ಧಿಜೀವಿಗಳನ್ನು ಬಿಡಿ, ಆದರೆ ಪ್ರಾಮಾಣಿಕವಾಗಿ ನೀವು ಯೋಚನೆ ಮಾಡಬೇಕು ಅಂದರೆ ಬುದ್ಧಿ ಸಂಜನನಂ ರಾಜ್ಞಾಂ ಧರ್ಮಮಾಚರತಾಂ ಸದಾ. ಧರ್ಮವನ್ನು ಆಚರಣೆ ಮಾಡುವವರಿಗೆ ರಾಜರಾದವರು ಹೇಳಬೇಕಂತೆ, ಬುದ್ಧಿ ಬೆಳೆಸ್ಕೊಂಡು ಧರ್ಮ ಮಾಡ್ರಪ್ಪ ಅಂತ. ಬುದ್ಧಿ ಸಂಜನನಂ ರಾಜ್ಞಾಂ ಧರ್ಮಮಾಚರತಾಂ ಸದಾ. ಕ್ಷಯೋ ಭವತಿ ಕೌರವ್ಯ ಸದಾ ತದ್ವೃದ್ಧಿರೇವ ಚ. ಬುದ್ಧಿ ಸಂಜನನ ಮಾಡಲಿಲ್ಲ, ಬುದ್ಧಿ ಬೆಳೆಸ್ಕೊಳ್ಳಿ ಅಂತ ಹೇಳಲಿಲ್ಲ ಅಂದರೆ ಆ ಧರ್ಮ ನಾಶ ಆಗೋದು ಖಂಡಿತ. ಏನು ಎಷ್ಟು ದಿವಸ ಅಂತ ಇರುತ್ತದು? ಬುದ್ಧಿ ಬೆಳೆಸ್ಕೋಬೇಕು, ಪ್ರಜ್ಞಾವಂತಿಕೆ ಬೆಳೆಸ್ಕೊಳ್ಬೇಕು. ಬ್ಲೈಂಡ್ ಫೋಲ್ಡ್ ಆಗಿ ಕತ್ತಿ ಬೀಸೋದಲ್ಲ ಧರ್ಮ ಅಂದರೆ. ವೃಬುದ್ಧಿ ಶ್ರೇಷ್ಠ ಹಿರಾಜಾನೋ ಭವಂತಿ ವಿಜಯೈಚಿಣಃ ಧರ್ಮ ಪ್ರತಿವಿಧಾತವ್ಯೋ ಬುದ್ಧಿಯ ರಾಜ್ಞಾ ತತಸ್ತತಃ. ಅದರಿಂದಾಗಿ ರಾಜನೂ ಕೂಡ ಧರ್ಮದ ಬಗೆಗೆ ಬುದ್ಧಿಯನ್ನು ಉಪಯೋಗಿಸಬೇಕು. ರಾಜನೇ ಬುದ್ಧಿ ಉಪಯೋಗಿಸದೆ ಹೋದರೆ ಉಳಿದವರೆಲ್ಲ ಏನು ಉಪಯೋಗಿಸ್ತಾರೆ ಅಲ್ವಾ? ನೈಕ ಶಾಖೇನ ಧರ್ಮೇಣ ರಾಜ್ಞೋ ಧರ್ಮೋ ವಿಧೀಯತೆ ಅಬಲಸ್ಯ ಕುತ ಪ್ರಜ್ಞಾ ಪುರಸ್ತಾದನುದಾಹೃತ. ನೈಕ ಶಾಖೇಣ ಧರ್ಮೇಣ. ಧರ್ಮ ಅಂದರೆ ಒಂದೇ ರೀತಿಯಿಂದ ಯಾವತ್ತೂ ಇರೋಲ್ಲ, ಬೇರೆ 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 ರೀತಿಯಲ್ಲಿ ಅದು ತೆರ್ಕೊಳ್ಳುತ್ತೆ. ಅಬಲಸ್ಯ ಕುತ ಪ್ರಜ್ಞಾ. ಬಲ ಇಲ್ಲದವನಿಗೆ ಪ್ರಜ್ಞೆ ಎಲ್ಲಿಂದ? ಓ, ಹಾಗಾದರೆ ಜಿಮ್ಗೆ ಹೋಗ್ತಾ ಇರೋರು ಬುದ್ಧಿ ಎಲ್ಲಿಂದ ಅಂತ ಕೇಳಿದ್ರೆ, ದುರ್ಬಲನಾದವನಿಗೆ ಪ್ರಜ್ಞೆ ಇಲ್ಲ ಅಂದರೆ ಜಿಮ್ಗೆ ಹೋಗ್ತಿರೋರೆಲ್ಲ ಬಲಿಷ್ಠರು ಅಂತ ಆಗುತ್ತೆ. ಅಲ್ಲಿ ಬಲ ಅನ್ನೋ ಶಬ್ದಕ್ಕೆ ಯುಕ್ತಿ ಬಲ ಅಂತ ಅರ್ಥ. ಯಾಕೆ ಅಂದರೆ ಉಪನಿಷತ್ತಿನಲ್ಲಿ ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಹೇಳಿದ್ದಾರೆ. ಅಲ್ಲಿ ಬಲ ಅಂದರೆ ಯುಕ್ತಿ ಬಲವಿಲ್ಲದವ. ಯುಕ್ತಿ ಬಲ ಇರಬೇಕು, ಅದನ್ನು ಸ್ವತಂತ್ರವಾಗಿ ಹರಿದಾಡಲಿಕ್ಕೂ ಬಿಡಬಾರ್ದು. ಬ್ಯಾಲೆನ್ಸ್, ಯುಕ್ತಿ ಮತ್ತು ಶ್ರುತಿ, ಆ ಎರಡರ ಬ್ಯಾಲೆನ್ಸ್ ಏನಿದೆ ಅದೇ ಪ್ರಧಾನ. ಅವೆಲ್ಲ ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳ್ಯಾರೇ ನಾವು ಮಾಡ್ತೇವೆ ಅಂತಾರವರು. ಅಲ್ಲ, ಅದು ಅಬಲಸ್ಯ ಕುತ ಪ್ರಜ್ಞಾ ಪುರಸ್ತಾದನುದಾಹೃತ. ಅಲ್ಲ, ನೀನು ಯೋಚನೆಯೇ ಮಾಡಲ್ಲ ಅಂದರೆ ಪ್ರಜ್ಞೆ ಎಲ್ಲಿಂದ ಬರಬೇಕಪ್ಪ? ಧರ್ಮ ಸಾರ್ಥಕ ಆಗಬೇಕು ಅಂತಂದರೆ ಪ್ರಜ್ಞೆಯೇ ಇರಬೇಕು. ಅದ್ವೈದಜ್ಞ ಪ್ರತಿದ್ವೈಧೈ ಸಂಶಯನ್ ಪ್ರಾಪ್ತುಮರ್ಹತಿ ಬುದ್ಧಿದ್ವೈಧಂ ವಿಧಾತವ್ಯಂ ಪುರಸ್ತಾದೇವ ಭಾರತ. ಅದ್ವೈತಜ್ಞ ಪ್ರತಿದ್ವೈಧೈ. ಯಾರಿಗೋ ಒಬ್ಬನಿಗೆ ಎಕ್ಸ್ಟ್ರೀಮ್ ಪರಿಸ್ಥಿತಿಯೇ ಇರಲ್ಲ, ಆದರೆ ಅವನು ಎಕ್ಸ್ಟ್ರೀಮಿಸ್ಟ್ ಆಗಿ ಯೋಚನೆ ಮಾಡಬೇಕು. ನೋಡಿ, ಇನ್ನೊಮ್ಮೆ ಪದ ಹೇಳ್ತೇನೆ, ಅದ್ವೈತಜ್ಞೈ. ದ್ವೈಧ ಅಂದರೆ ಎರಡು ತುದಿ. ಅದ್ವೈತಜ್ಞೈ ಎರಡೂ ತುದಿಗಳನ್ನು ತಿಳಿಯದವ.
ಅವನಿಗೆ ಆ ಪರಿಸ್ಥಿತಿ ಇರಲ್ಲ. ಇವತ್ತು ನಾವು ವೇದಾಂತವನ್ನು ಓದಬೇಕು, ವೇದಾಂತವನ್ನು ಪ್ರಚಲಿತವಾದ ಎಕ್ಸ್ಟ್ರೀಮಿಸ್ಟ್ಗಳೊಡನೆ ಚಿಂತನೆ ಮಾಡಿ ಮುಂದೆ ಹೋಗ್ಬೇಕೆ. ನಾವೇನು ಮಾಡೋದು, ಹಿಂದಿನವರೆಲ್ಲ ಮಾಡಿಬಿಟ್ಟಿದ್ದಾರೆ, ನಾವು ತಲೆ ತೆಗೆದು ಪಕ್ಕದಲ್ಲಿ ಇಡೋದಷ್ಟೇ. ಅವೆಲ್ಲ ಇಲ್ಲ. ಆ ಟಿಪ್ಪಣಿಯಲ್ಲಿ ಹೇಳಿದೇನು, ಈ ಟಿಪ್ಪಣಿಯಲ್ಲಿ ಹೇಳಿದೇನು ಅಂತ ಕೇಳ್ತಾರೆ. ಅಲ್ಲ, ಅದು ಸಮಕಾಲೀನ ಪರಿಸ್ಥಿತಿಗೆ ತಕ್ಕಂತೆ ಯೋಚನೆ ಮಾಡಬೇಕು. ಹೌದಾ, ಸಮಕಾಲೀನ ಅಗ್ನಿದಿವ್ಯದಲ್ಲಿ ಇದು ಶುದ್ಧ ಚಿನ್ನವಾಗಿ ತೀರ್ಮಾನ ಆಗತ್ತಾ ಅಂತ ಯೋಚನೆ ಮಾಡಬೇಕು ಅಂತಾರೆ. ಅದ್ವೈತಜ್ಞ ಪ್ರತಿದ್ವೈತೈಹಿ, ಪ್ರತಿದ್ವೈತ ಅಂದರೆ ಎಕ್ಸ್ಟ್ರೀಮಿಸ್ಟ್ ವಿಚಾರಗಳಿಂದ ನೀನು ತಿಳಿದದ್ದನ್ನು ಕಂಪೇರ್ ಮಾಡಬೇಕು. ಆಗ ಸಂಶಯಂ ಪ್ರಾಪ್ತುಮರ್ಹತಿ. ಇದು ಗೊತ್ತಿಲ್ಲ ಅಂದರೆ ಸಂಶಯ ಬಂದ್ಬಿಡುತ್ತೆ. ಅದ್ವೈತಜ್ಞ ಎರಡು ಎಕ್ಸ್ಟ್ರೀಮನ್ನು ತಿಳಿಯದವ, ಪ್ರತಿದ್ವೈತೈಹಿ ಆ ತರಹದ ಸಂಶಯವನ್ನು ಉಂಟು ಮಾಡುವ ವಿಚಾರಗಳು ಬಂದಾಗ ಸಂಶಯಂ ಪ್ರಾಪ್ತುಮರ್ಹತಿ, ಡೌಟ್ ಬರುತ್ತೆ ಅವನಿಗೆ ಏನು ಮಾಡೋದು ಅಂತ. ಅದರಿಂದಾಗಿ ನೀವು ಅಧ್ಯಯನ ಮಾಡಬೇಕಾದ್ರೇ ಬುದ್ಧಿದ್ವೈತಂ ವಿಧಾತವ್ಯಂ, ಎಕ್ಸ್ಟ್ರೀಮ್ಗಳನ್ನು ಯೋಚನೆ ಮಾಡಬೇಕು. ನಿಮ್ಮ ಬುದ್ಧಿಯನ್ನು ಎರಡೂ ಕಡೆ ಓಡಿಸಬೇಕು. ಶಾಸ್ತ್ರ ಓದೋದು ಅಂದರೆ ಬ್ಲೈಂಡ್ ಆಗಿ ಓದೋದಲ್ಲ. ಇದು ಭೀಷ್ಮಾಚಾರ್ಯರ ಸಂದೇಶ. ಅದಕ್ಕೆ ನಾವು ಇದನ್ನೇ ಓದಿಲ್ಲ. ಪ್ರಾಬ್ಲಮ್ ಅಲ್ವಾ ಇದು? ಓದಿದ್ರೆ ಪ್ರಾಬ್ಲಮ್, ಓದೋದೇ ಇಲ್ಲ. ಬುದ್ಧಿದ್ವೈತಂ ವಿಧಾತವ್ಯಂ ಪುರಸ್ತಾದೇವ ಭಾರತ ಪಾರ್ಶ್ವತಃ ಕಾರಣಂ ರಾಜ್ಞೋ ವಿಶುಚ್ಯಸ್ತ್ವಾಪಗಾಯಿವ ಜನಾಸ್ತುಚ್ಚರಿತಂ ಧರ್ಮಂ ವಿಜಾನಂತ್ಯನ್ಯಥಾನ್ಯಥಾ. ರಾಜ ಆಳವಾಗಿ ತಿಳಿಯಬೇಕು. ಪ್ರಜೆಗಳು ಉಚ್ಚರಿತಂ ಧರ್ಮಂ ವಿಜಾನಂತಿ, ಉಚ್ಚರಿಸಿದ್ದನ್ನು ಧರ್ಮ ಅಂತ ಅನ್ಕೋತಾರೆ. ಅವ್ರಿಗೆ ಆಳ ಕಿಳಿಲಿಕ್ಕೆ ಬರಲ್ಲ. ಇದೊಬ್ಬ ಆಗಬಾರ್ದಲ್ವ ಇದು? ಅಲ್ಲ, ಪ್ರಜೆಗಳ ಮೆಂಟಾಲಿಟಿ ಹೌದು. ಆದರೆ ಓದ್ತೇವೆ ಅಂತ ಕೂತ್ಕೊಳ್ಳುವಾಗ ಈ ಆಳ ಇಲ್ಲದೆ ಹೋದರೆ ಆ ಪಾಂಡಿತ್ಯ ತಗೊಂಡು ಏನು ಮಾಡೋಣ? ಅದರಿಂದಾಗಿ ಜನಾಸ್ತು ಉಚ್ಚರಿತಂ ಧರ್ಮಂ, ಜನ ಏನಂತ ಅನ್ಕೋತಾರೆ, ಇದು ಹೇಳಿದ್ದು ಧರ್ಮ. ಹೇಳಿದ್ದರ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ವಿಚಾರ ಮಾಡಬೇಕು. ಶಾಸ್ತ್ರ ಇರೋದೇ ಅದಕ್ಕೆ. ಇದಾಗ್ಬಿಟ್ಟಿದ್ರೆ ಮುಗೀತು. ಅಲ್ಲ, ಹಾಗೆ ಎಲ್ಲ ಕಡೆ ಹಾಗೇ ಇರೋದು. ಇಸ್ಲಾಂನಲ್ಲೂ ಹಾಗೇ ಇರೋದು, ನಮ್ಮಲ್ಲಿಯೂ ಕೆಲವೊಬ್ಬರು ಹಾಗೇ ಇದ್ದಾರೆ. ಅವ್ರು ಹೇಳಿದ್ದಾರೆ ಧರ್ಮ. ನಮ್ಮ ಬುದ್ಧಿಯಿಂದ ಅವೆಲ್ಲ ವಿಚಾರ ಮಾಡಲಿಕ್ಕಾಗಲ್ಲ. ಈ ರೀತಿ ಭಾಗವತಾದಿಗಳು ಇಲ್ಲಿ ನಡೆದದ್ದೇ ಅಲ್ಲ, ಯಾವುದೋ ಬೇರೆ ಲೋಕದಲ್ಲಿ ನಡೆದದ್ದು, ಅದು ರಸಾಸ್ವಾದನೆ ಮಾಡಬೇಕಷ್ಟೇ ಅಂತ ಇಸ್ಕಾನಿನ ಒಂದು ಮೂಲಭೂತವಾದಿಗಳು ಹೇಳ್ತಾರೆ. ಭಾಗವತ ಇಲ್ಲಿ ನಡೆದದ್ದಲ್ಲ, ನಮ್ಗೆ ಸಂಬಂಧ ಇಲ್ಲ, ಓದಬೇಕು, ರಸಾಸ್ವಾದನೆ ಮಾಡಬೇಕಷ್ಟೇ, ಅದರಿಂದ ದೇವರು ಪ್ರೀತನಾಗ್ತಾನೆ ಅಂತ ಇಸ್ಕಾನಿನ ಒಂದು ಕವಲು ಹೇಳುತ್ತೆ. ಹಾಗೆ ಎಲ್ಲರೂ ಎಲ್ಲ ಕಡೆಯೂ ಎಕ್ಸ್ಟ್ರೀಮಿಸ್ಟ್ಸ್ ಇದ್ದಾರೆ. ಒಂದರಲ್ಲೇ ಅಲ್ಲ, ಎಲ್ಲ ಕಡೆ ಎಕ್ಸ್ಟ್ರೀಮಿಸ್ಟ್ಸ್ ಇದ್ದಾರೆ. ಸತ್ಯ ಹೇಗೆ ಗೊತ್ತಾಗಬೇಕು? ಜನ ಸಾಮಾನ್ಯ ಮೆಂಟಾಲಿಟಿ ಹೇಗೆ ಅಂದರೆ ಉಚ್ಚರಿತಂ ಧರ್ಮಂ ವಿಜಾನಂತಿ. ಸಮ್ಯಕ್ ವಿಜ್ಞಾನಿನ ಕೇಚಿತ್ ಮಿಥ್ಯಾ ವಿಜ್ಞಾನಿನೋ ಪರೇ ತದ್ವೈ ಯಾಥಾ ತಥಂ ಬುದ್ಧ್ವಾ ಜ್ಞಾನಮಾದದತೆ ಸತಾಂ. ಕೆಲವರು ಸಮ್ಯಕ್ ವಿಜ್ಞಾನಿನ ತಿಳ್ಕೊಂಡಿರ್ತಾರೆ, ಹೊರಗಡೆ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದರೆ ಜನರ ಟ್ರೆಂಡ್ ಹೀಗಿದೆಯೋ, ಟ್ರೆಂಡಿಗೆ ತಕ್ಕ ಹಾಗೆ ಮಾತಾಡಬೇಕು ಅಂತಾರೆ ಅವರು. ಟ್ರೆಂಡಿನ ಹಿಂದೆ, ದೇ ಆರ್ ಆಫ್ಟರ್ ಟ್ರೆಂಡ್ಸ್, ಟ್ರೆಂಡಿನ ಹಿಂದೆ ಬಿದ್ದಿದ್ದಾರೆ. ಮಿಥ್ಯಾ ವಿಜ್ಞಾನಿನೋಪರೆ, ಕೆಲವರು ಇದೆ ಅಂತ ಅಂದ್ಕೊಂಡಿರ್ತಾರೆ, ಅದು ಇರೋದೇ ಇಲ್ಲ. ಮಿಥ್ಯಾ ವಿಜ್ಞಾನಿನೋಪರೆ ತದ್ವೈ ಯಥಾಯಥಂ ಬುದ್ಧ್ವಾ
ಜ್ಞಾನ ಮಾದದ ಅವರು ಏನೇನೋ ಹೇಳಿಬಿಟ್ಟು ಸಜ್ಜನರ ಜ್ಞಾನವನ್ನು ತಗೊಂಡ್ಬಿಡ್ತಾರೆ. ಹೀಗಿರುತ್ತೆ. ಪರಿಮುಷ್ಣಂತಿ ಶಾಸ್ತ್ರಾಣಿ ಧರ್ಮಸ್ಯ ಪರಿಪಂಥಿನಃ ವೈಷಮ್ಯಮಪಿ ವಿದ್ಯಾನಾಂ ನಿರರ್ಥಾಖ್ಯಾಪಯಂತಿ ತೇ. ಶಾಸ್ತ್ರಗಳನ್ನು ಅಪಹರಿಸಿ ಬಿಡ್ತಾರೆ. ಪರಿಮುಷ್ಣಂತಿ ಹೆಂಗೆ ಅಪಹರಿಸೋದು? ಜನರ ದೃಷ್ಟಿಯಿಂದ ದೂರ ಇಟ್ಟರೆ ಸಾಕಲ್ಲ, ಅದೇ ಕದ್ದ ಹಾಗೆ. ಹೇಳಲಿಕ್ಕೆ ಇಲ್ಲ ಸಂಗತಿಯನ್ನು. ಯಾಕೆ ಗೊಂದಲ ಆಗತ್ತೋ ಪಾಪ ಅವ್ರಿಗೆ? ಯಾಕೆ ಸುಮ್ಮನೆ ಹೇಳಬೇಕು? ಜನರು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಾಡ್ಕೊಂಡು ಹೋಗ್ಲಿ ಬಿಡಿ. ಇದು ಮೆಂಟಾಲಿಟಿ ಅವ್ರದ್ದು. ಹಾಗೆ ಮಾಡಬಾರ್ದು ಹೇಳ್ತಾರೆ. ಹಾಗಾದರೆ ಕೃಷ್ಣ ಹೇಳಿದನಲ್ಲ, ಏನು ಬುದ್ಧಿಮೋಹ ಉಂಟು ಮಾಡಬಾರ್ದು ಅಂತ. ಕೃಷ್ಣ ಹೇಳಿರೋದು ನ ಬುದ್ಧಿ ಭೇದಂ ಜನಯೇತಂತ, ಯಾರಿಗ್ಯಾರಿಗೋ ಜೀವಕರ್ತೃತ್ವವಾದನ್ನೆಲ್ಲ ಹೇಳಬೇಡ ಅಂತ. ನೀವು ತಾತ್ಪರ್ಯ ನೋಡಿ, ಅಲ್ಲಿ ಗೀತಾ ತಾತ್ಪರ್ಯ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಅಂತ ಹೇಳಿದ್ದು ಯಾರಿಗೆ? ದೊಡ್ಡ ಸಭೆಯಲ್ಲಿ ಜೀವಕರ್ತೃತ್ವವಾದದ ಬಗ್ಗೆ ಹೇಳಬೇಡ. ಆದರೆ ಇವತ್ತು ಮೊದಲು ವಾಕ್ಯಾರ್ಥ ಮಾಡೋದೇ ಅದರಿಂದ. ಜೀವಕರ್ತೃತ್ವವಾದ ನೀವು ಅನುಭವಿಸಬೇಕು, ಹೇಳೋದಲ್ಲ. ನಿಮಗೇ ಡೌಟ್ ಇರುತ್ತೆ, ಉಳಿದವ್ರಿಗೇನು ಗೊಂದಲ ಮಾಡೋದು. ಅದರಿಂದ ನ ಬುದ್ಧಿಭೇದಂ ಜನಯೇತ್ ಅಂದರೆ ಅರ್ಥ ಬೇರೆ. ಇಲ್ಲಿ ಸ್ಪಷ್ಟ ಹೇಳ್ತಾ ಇದ್ದಾರೆ. ಪರಿಮುಷ್ಣಂತಿ ಶಾಸ್ತ್ರಾಣಿ, ಶಾಸ್ತ್ರಗಳನ್ನು ಕದಿಯೋದು ಅಂದ್ರೆ ಏನು ಅಂದರೆ ಈ ಥರದ ಸಂಗತಿಗಳಿದೆ ಅಂತಲೇ ಹೇಳಲಿಕ್ಕೆ ಹೇಳಲ್ಲ. ಅಯ್ಯೋ ಬೇಡಪ್ಪ, ಜನರಿಗೆ ಬೇಡ ಇದು. ನೀವ್ಯಾರು ತೀರ್ಮಾನ ಮಾಡೋರು? ನಾವು ವಿ ಆರ್ ಫಾರ್ ಬಿಗಿನರ್ಸ್. ನಿಮ್ಮನ್ನು ಯಾರು ಆಗಿ ಡಿಕ್ಲೇರ್ ಮಾಡ್ಕೊಂತ ಹೇಳೋರು? ನಾವು ಬಿಗಿನರ್ಸ್ ಏನು? ನಿಮ್ಮ ಹತ್ರ 10 ವರ್ಷದಿಂದ ಉಪನ್ಯಾಸ ಕೇಳ್ತಾ ಇರ್ತಾರೆ, ಅವ್ರು ಬಿಗಿನರ್ಸ್ ಏನಾ? ಹಾಗೆ ಮಾಡಲಿಕ್ಕಿಲ್ಲಪ್ಪ. ಪರಿಮುಷ್ಣಂತಿ ಶಾಸ್ತ್ರಾಣಿ ಧರ್ಮಸ್ಯ ಪರಿಪಂಥಿನಃ, ಅವರು ಧರ್ಮದ ಶತ್ರುಗಳು. ಯಾಕೆಂದರೆ ವಾಸ್ತವವನ್ನು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ. ವೈಷಮ್ಯಮಪಿ ವಿದ್ಯಾನಾಂ ನಿರರ್ಥಾಖ್ಯಾಪಯಂತಿ ತೇ. ವಿದ್ಯಾನಾಂ ವೈಷಮ್ಯಂ, ವಿದ್ಯೆಗಳನ್ನು ಅಸಮವಾಗಿ ಹೇಳಿಬಿಡ್ತಾರೆ. ಯಾವುದು ಪ್ರಧಾನವೋ ಅದನ್ನು ಪ್ರಧಾನ ಅಂತ ಹೇಳಲ್ಲ, ಯಾವುದು ಪ್ರಧಾನ ಅಲ್ವೋ ಅದನ್ನು ಜನರ ಮುಂದೆ ಇಡ್ತಾರೆ. ಇದು ನಿರರ್ಥ. ಆಗ ಇಂಪಾರ್ಟೆನ್ಸ್ ಕಳ್ಕೊಳ್ತದದು. ಆಜಿಜೀವಿಷವೋ ವಿದ್ಯಾಂ ಯಶಃ ಕಾಮಾಃ ಸಮಂತತಃ ತೇ ಸರ್ವೇ ನರಪಾಪಿಷ್ಠಾಃ ಧರ್ಮಸ್ಯ ಪರಿಪಂಥಿನಃ. ನೀವು ವಿದ್ಯೆ ಯಾಕೆ ಕಲಿತೀರಾ? ಯಶಸ್ಸು ಬೇಕ್ರಿ. ಯಶಸ್ಸು, ಕೀರ್ತಿ ಬೇಕು. ಯಶಸ್ಸು ಅಂದ್ರೇನು? ಎಲ್ಲರ ಬಾಯಲ್ಲಿ ನಲಿದಾಡ್ತಾ ಇರಬೇಕು. ಅವರು ವಿದ್ಯೆಯ ಶತ್ರುಗಳು. ಯಾಕೆಂದರೆ ತಮಗಾಗಿ ಓದಿಕೊಳ್ಳದವರು, ಬೇರೆಯವ್ರಿಗಾಗಿ ಓದಿಕೊಳ್ಳುವವರು. ಇದು ಭೀಷ್ಮಾಚಾರ್ಯರ ಮಾತು. ಆಜಿಜೀವಿಷವೋ ವಿದ್ಯಾಂ ಯಶಃ ಕಾಮಾಃ ಸಮಂತತಃ ತೇ ಸರ್ವೇ ನರಪಾಪಿಷ್ಠಾಃ ಧರ್ಮಸ್ಯ ಪರಿಪಂಥಿನಃ. ಏನು ತೀವ್ರವಾಗಿ ಬೈದಿದ್ದಾರೆ. ಅಪಕ್ವ ಮತಯೋ ಮಂದಾಹ ನ ಜಾನಂತಿ ಯಥಾ ತಥಂ. ನಾನು ಬೈತಾ ಇಲ್ಲ, ಭೀಷ್ಮಾಚಾರ್ಯ ಬೈತಾ ಇರೋದು. ಪ್ರಗೃಹ್ಯ ಶಾಸ್ತ್ರಕುಶಲಾಃ ಸರ್ವತ್ರ ಅಪರಿನಿಷ್ಠಿತಾಃ ಪರಿಮುಷ್ಣಂತಿ ಶಾಸ್ತ್ರಾಣಿ ಶಾಸ್ತ್ರದೋಷಾನುದರ್ಶಿನಃ. ಅಪಕ್ವಮತಯಃ, ಮಾಗದ ಬುದ್ಧಿಯವರು. ಸರ್ವತ್ರ ಅಪರಿನಿಷ್ಠಿತಾಃ, ಯಾವುದೊಂದರಲ್ಲಿಯೂ ನಿಶ್ಚಯ ಇರಲ್ಲ. ಏನು ಸಂಶಯ ಇದೆ ಕೇಳಬಹುದು ಅಂತಂದರೆ ಫಸ್ಟ್ ಕೇಳೋದು ಧಾವಳಿ ಒಗಿಬೇಕೋ ಒಗಿಬಾರದು, ಅಲ್ಲಿ ಶುರು ಆಗುತ್ತೆ. ಇನ್ನು ಅಲ್ಲೇ ಇರ್ತಾರೆ, ಮೇಲ್ಗಡೆನೆ ಬರಲ್ಲ. ಏನು ಹೇಳೋದು ಇವರಿಗೆ? ಅದೆಲ್ಲ ತೀರ
ಬಿಟ್ಬಿಡ್ರಪ್ಪ, ಅದು ಏನು ಮಾಡಿದ್ರೂ ತೊಂದರೆ ಇಲ್ಲ. ಸರ್ವತ್ರ ಅಪರಿನಿಷ್ಠಿತ. ಸ್ವಲ್ಪ ನೀವು ವಿದ್ವದ್ವಲಯದಲ್ಲಿ ಪ್ರವೇಶ ಮಾಡಿದ್ರೆ ಆದಿಯಲ್ಲಿ ಓಂಕಾರ ಹಾಕಬೇಕಾ ಹಾಕಬಾರ್ದಾ ಅಂತ ಪ್ರಶ್ನೆ. ಅದು ಪ್ರತಿ ವರ್ಷ 50 ವರ್ಷದಿಂದ ವಾದ ಮಾಡ್ತಾ ಇರ್ತಾರೆ, ಇನ್ನೂ ನಿರ್ಣಯ ಆಗಿರಲ್ಲ. ಇದೆಲ್ಲ ಸಮಸ್ಯೆಗಳು. ನಾನು ಹೇಳ್ತಾ ಇರೋದು ಗೇಲಿ ಮಾಡಲಿಕ್ಕಲ್ಲ, ದುಃಖದ ಸಮಾಚಾರ. ನಾವು ಎಷ್ಟು ಎತ್ತರಕ್ಕೆ ಹೋಗಬೇಕಿತ್ತು, ಅದು ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಾವು ಈ ಶಾಸ್ತ್ರವನ್ನು ಓದಿಲ್ಲ. ಆದ್ದರಿಂದ ವಿಜ್ಞಾನಮಥ ವಿದ್ಯಾನಾಂ ನ ಸಮ್ಯಗಿತಿ ವರ್ತತೆ ನಿಂದಯಾ ಪರ ವಿದ್ಯಾನಾಂ ಸ್ವವಿದ್ಯಾಂ ಕ್ಷಾಪಯಂತಿತೆ. ವಿದ್ಯೆಗಳ ವಿಜ್ಞಾನ ಅದು ಸರಿ ಇಲ್ಲ ಅಂದ್ಬಿಡ್ತಾರೆ. ಆಳವಾಗಿ ಯೋಚನೆ ಮಾಡಲಿಕ್ಕೆ ಹೋಗ್ಬಾರ್ದು. ಅಲ್ಲಿದೇನು ಇಲ್ಲಿದೇನು ಅಂತಾರೆ. ಇನ್ನು ಅವಿದ್ಯೆಯನ್ನು ನಿಂದನೆ ಮಾತ್ರ ಮಾಡೋದು, ಖಂಡನೆ ಮಾತ್ರ ಮಾಡೋದಿರುತ್ತೆ. ಅದಲ್ಲ. ವಾಗಸ್ತ್ರ ವಾಗ್ವಿನೀತಾಶ್ಚ ದುಗ್ಧ ವಿದ್ಯಾ ಫಲ ಇವ ತಾನ್ ವಿದ್ಯಾ ವಣಿಜೋ ವಿದ್ಧಿ ರಾಕ್ಷಸಾನಿವ ಭಾರತ. ದುಗ್ಧ ವಿದ್ಯಾ ಫಲ ಇವ. ವಿದ್ಯೆಯನ್ನು ಹಿಂಡುಕೊಳ್ತಾರವರು. ಅವರು ವಿದ್ಯಾವಣಿಜ, ವಿದ್ಯಾ ವ್ಯಾಪಾರಿಗಳವರು. ಯಾಕೆಂದರೆ ತಮಗಾಗಿ ಓದಿಲ್ಲ, ಬೇರೆಯವ್ರಿಗಾಗಿ ಓದೋದು ಅಂದ್ರೆ ಏನು? ಮತ್ತೆ ಏನು ನಾನು ತಿನ್ಲಿಕ್ಕ ಅಷ್ಟು ಸಾಮಾನು ತರಿಸಿಟ್ಕೊಳ್ಳೋದು, ಮಾರ್ಲಿಕ್ಕೆ ತಾನೆ? ಹಾಗೆ ಬೇರೆಯವ್ರಿಗಾಗಿ ಇದನ್ನು ಕಲಿಯೋದಷ್ಟೇ ವಿನಃ ನಮಗೇನು ತೀರ್ಮಾನ ಆಗಬೇಕಾಗಿಲ್ಲ, ನಮಗೆ ಒಳಗಡೆಯಿಂದ ಆನಂದ ಆಗಬೇಕಾಗಿಲ್ಲ. ನೀವು ಕೇಳ್ತಾ ಇದ್ದೀರಾ, ನಿಮಗೆ ಹೇಳ್ತೀನಿ ಅಷ್ಟೇ. ಇವರು ವಿದ್ಯೆಯನ್ನು ವ್ಯಾಪಾರ ಮಾಡುವವರು. ನಮಗಾಗಿ ನಾವು ಓದಿಕೊಳ್ಳಬೇಕು. ವ್ಯಾಜೇನ ಕೃತ್ಸ್ನೋ ವಿಹಿತೋ ಧರ್ಮಸ್ಥೆ ಪರಿಹಾಸ್ಯತೆ ನ ಧರ್ಮವಚನಂ ವಾಚ ನ ಬುದ್ಧ್ಯಾ ಚೇತಿ ನ ಶ್ರುತಂ. ನೋಡು, ನಿನ್ನಂತಹವರು, ಅವರು ಅವನಿಗೆ ಬೈತಾರೆ, ನಿನ್ನಂತಹವರು ಧರ್ಮ ಮಾಡಿದ್ರೆ ವ್ಯಾಜೇನ, ಯಾವುದೋ ನೆಪದಿಂದ ಮಾಡ್ತಾ ಇದ್ದೀರಾ. ನಿಮ್ಮ ರಕ್ಷಣೆಗೆ, ನಿಮ್ಮ ಉಳಿವಿಗೆ ಧರ್ಮವನ್ನು ಮಾಡ್ತಾ ಇದ್ದೀರೇನೋ. ಈ ತರಹದ ಧರ್ಮ ಮಾಡಿದ್ರೆ ಪರಿಹಾಸ್ಯತೆ, ನಗೆಗೀಡಾಗಬೇಕಾಗತ್ತೆ. ಧರ್ಮದ ನಿರ್ಣಯ ಮಾತಿನಿಂದ ಆಗೋಲ್ಲ, ಬುದ್ಧಿಯಿಂದ ಆಗಲ್ಲ, ಮತ್ತೆ ಹೃದಯದಿಂದ ಆಗತ್ತೆ. ಅದಕ್ಕೆ ಯಾವ ಬುದ್ಧಿವಂತನಿಗೂ ಧರ್ಮವನ್ನು ನಿರ್ಣಯ ಮಾಡಲಿಕ್ಕಾಗಲ್ಲ. ಯಾವ ವಾಗ್ಮಿಗೂ ಧರ್ಮವನ್ನು ನಿರ್ಣಯ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಅವನು ವಾಗ್ಮಿ ಹಾಗೆ, ಅವನಿಗೇನು ಮಾತಿನ ಶಕ್ತಿ ಇದೆ, ಅವನಿಗೇನು ತರ್ಕ ಬರುತ್ತೆ. ನಿಮ್ಮನ್ನು ಕಕ್ಕಾಬಿಕ್ಕಿಯಾಗಿಸಬಲ್ಲ, ಏನನ್ನು ಏನು ಅಂತಲೂ ಪ್ರೂವ್ ಮಾಡಬಲ್ಲ. ಅದೊಂದು ಟೆಕ್ನಿಕ್ ಗೊತ್ತಾದ್ರೆ ಆಯಿತು. ನತ್ವೇವ ವಚನಂ ಕಿಂಚಿತ್ ಅನಿಮಿತ್ತಮಿಹೋಚ್ಯತೆ ಸ್ವಭಿನೀತೇನ ಶಾಸ್ತ್ರೇಣ ಅಧ್ಯವಸ್ಯಂತಿ ಚಾಪರೇ. ಯಾವ ನಿಮಿತ್ತವೂ ಇರದ ಮಾತೇ ಇರಲ್ಲ. ನಿಮಿತ್ತ ಅಂದರೆ ಒಂದು ಸ್ಪೆಷಲ್ ರೀಸನ್. ಪ್ರತಿಯೊಂದರ ಹಿಂದೆ ಒಂದು ಸ್ಪೆಷಲ್ ರೀಸನ್ ಇರುತ್ತೆ ಯಾವುದೇ ಮಾತಿಗೆ. ಅವರು ಶಾಸ್ತ್ರದ ಬೇರೆ ಬೇರೆ ಕವಲುಗಳಿಂದ ಏನೋ ಮಾಡ್ತಾರೆ. ಇದನ್ನು ನಾನು ಹೇಳಲಿಲ್ಲ, ಪ್ರೋವಾಚ ಮಘವಾ ಸ್ವಯಂ. ಇದನ್ನು ಹೇಳಿದ್ದು ಇಂದ್ರ. ಲೋಕಯಾತ್ರಾಮಿಹೈಕೇತು ಧರ್ಮಂ ಪ್ರಾಹುರ್ಮನೀಚಿಣಃ ಸಮುದ್ದಿಷ್ಟಂ ಚ್ವಕಂ ಧರ್ಮಂ ಸ್ವಯಮೂಹೇತ ಪಂಡಿತ. ಲೋಕಯಾತ್ರಾಮಿಹೈಕೇತು, ಜಗತ್ತು ನಡಿಬೇಕಪ್ಪ, ಅದೇ ಧರ್ಮದ ಉದ್ದೇಶ ಅಂತ ಕೆಲವರು ಹೇಳ್ತಾರೆ. ನೋಡಿ, ಅವನವನಿಗೆ ಸಲ್ಲುವ ಧರ್ಮವನ್ನು ಅವನೇ ಊಹಿಸಬೇಕು, ಬೇರೆಯವರು ಮಾಡಲಿಕ್ಕಾಗಲ್ಲ. ನೀನು ಅದು ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಿನ ಒಳಗಡೆ ಏನು ಬೇಕಾದ್ರೂ ಮಾಡಬಹುದು ಅಂತಿರುತ್ತೆ. ಅಲ್ಲಿ ಒಂದು ತಮಾಷೆಯೊಂದಿಗೆ ಇದನ್ನು ಮುಗಿಸ್ತೇನೆ. ಒಬ್ಬನಿಗೆ ಪೀಠಿಕೆ ಮಡಿ ಹೇಳ್ಕೊಡ್ಬೇಕಾಯ್ತು. ಅವನು ಮಡಿಯಲ್ಲಿ ಕುಳಿತು, ಕೆಲವೊಮ್ಮೆ ಸ್ನಾನಕ್ಕೆಲ್ಲ ಬರೋದು ತಡ ಆಗುತ್ತೆ ಸ್ವಾಮಿಗಳು. ಅವನು ಮಡಿಯಲ್ಲಿ ಕುಳಿತು
ಕೆಳಗಡೆ ಬಿದ್ದಿರುತ್ತಲ್ಲ ಅಕ್ಕಿ, ಅದನ್ನು ಬಾಯಿಗೆ ಹಾಕ್ತಾ ಇದ್ದ. ಅದನ್ನು ಹಾಗೆ ಮಾಡಬಾರ್ದು ಮಾರಾಯ, ನೀವು ಮೊದಲ ದಿವಸ ಅದನ್ನು ಹೇಳಲೇ ಇಲ್ಲ ಅಂತಂದ. ಹಾಗಲ್ಲ, ಅದನ್ನೆಲ್ಲ ಹೇಳಲಿಕ್ಕಾಗಲ್ಲ, ಅದೊಂದು ಚೌಕಟ್ಟು ಅಷ್ಟೇ. ಅದನ್ನು ಊಹಿಸ್ಕೊಳ್ಬೇಕು, ಇದು ಯೋಗ್ಯವಾ ಅಂತ. ಅದು ಅವನ ತಲೆನಲ್ಲಿರೋದು. ಸರಿ, ಅಕ್ಕಿ ತಿನ್ಬೇಡ, ನಾಳೆ ಗೋಧಿ ತಿನ್ಬೋದಾದ್ರೆ ಹೇಳೋದು ಅಲ್ಲ. ಸ್ವಯಮೂಹೇತ ಪಂಡಿತ, ತನಗೆ ಯೋಗ್ಯವಾದದ್ದನ್ನು ತಾನು ಊಹಿಸಿಕೊಳ್ಳಬೇಕು. ಇದು ಪ್ರಜ್ಞಾವಂತರ ಲಕ್ಷಣ. ಇಲ್ಲಾಂದರೆ ಪ್ರಜ್ಞೆ ಯಾವ ಸೀಮೆಗೆ? ದೇವರು ಕೊಟ್ಟಿರೋದು ಯಾಕೆ ಅಲ್ವಾ? ಅದನ್ನು ಬಳಸಬೇಕು ಅಂತ. ಬಳಸದೇ ಇದ್ದರೆ ಹಾಗೆ ಮಾಡಬಾರದು ಅಂತ ಧರ್ಮರಾಜನಿಗೆ ಇಷ್ಟು ತೀವ್ರವಾಗಿ ಅವರ ರಿಯಾಕ್ಷನ್ನು. ಹೀಗೆ ಹೇಳ್ತಾ ಇನ್ನೂ ಧರ್ಮದ ಬಗೆಗಿನ ಪ್ರಜ್ಞೆ ಇದೆ ಅಲ್ಲಿ, ಅದನ್ನು ನಾವು ಮುಂದೆ ಒರೆಸೋಣ. ಆದರೆ ಸೋಮವಾರದಿಂದ, ನಾಳೆ ನಾಡಿದ್ದು ಸುಂದರಕಾಂಡ ಶುರು. ಯಾಕೆಂದರೆ ಶನಿವಾರ ಭಾನುವಾರ ರಾಮಾಯಣ ಮಾಡ್ತಾ ಇರ್ತೇವೆ. ಮತ್ತು ಉಳಿದಂಥ ಭಾನುವಾರ ಸೋಮವಾರದಿಂದ ಶುಕ್ರವಾರದವರೆಗೆ ಮಹಾಭಾರತ. ಅದರಿಂದಾಗಿ ಅದು ಮುಂದುವರಿಯುತ್ತೆ. ನಾಳೆ ವಿಷ್ಣು ತತ್ವ ನಿರ್ಣಯ ಪಾಠ ಇದೆ ಕುಮುದಮ್ಮನವರ ಮನೆಯಲ್ಲಿ, ಅದು 12 ಗಂಟೆಗೆ. ಕೃಷ್ಣಾರ್ಪಣಮಸ್ತು.